श्रीगुरुभ्यो नमः। हरिः ओं। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। भवति तनुभावाय बेडमु कोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि धत्तां सन्निधिं मानसे च। तपो विद्याविरक्त्यादिसद्गुणो घाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वादिध्वान्तरवे वैष्णवीं धीवरेन्दवे श्रीराघवेन्द्रगुणवे नमोऽत्यन्तदयालवे। ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। श्रीगुरुभ्यो नमः। ಭಗವಂತನ ವೈಭವವನ್ನು ನಮಗೆ ಜಗನ್ನಾಥದಾಸರು ವಿಭೂತಿ ಸಂಧಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ರಾಜವೈಭವ ಅದು ಯಾವ ರೀತಿಯಾಗಿರದಂತಹದ್ದು, ಅಷ್ಟೇ ಅಲ್ಲದೆ ಭಗವಂತನ ಆ ರಾಜ ವೈಭವದಲ್ಲಿ ಅದರಲ್ಲಿರುವಂತಹ ವೀಥಿ ಉಪವೀಥಿ ಇದೆಲ್ಲ ಯಾವುದು, ಅದನ್ನು ದೇಹದಲ್ಲಿ ಚಿಂತನೆ ಮಾಡುವಂತಹ ಬಗೆ ಹೇಗೆ, ಇದನ್ನು ಜಗನ್ನಾಥದಾಸರು ಒಳ್ಳೆಯ ಒಂದು ಪದ್ಯದ ಮೂಲಕವಾಗಿ ನಮಗೆ ಅದನ್ನು ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಮುಂದಿನ ಪದ್ಯದಲ್ಲಿ ಜಗನ್ನಾಥದಾಸರು ಭಗವಂತನ ದ್ವಾರಪಾಲಕರು, ಅದೇ ರೀತಿಯಾಗಿ ಇನ್ನಿತರ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಇನ ಶಶಾಂಕಾದಿಗಳು ಲಕ್ಷ್ಮೀ ವನಿತೆಯರಸನ ದ್ವಾರಪಾಲಕ ಇನಿಸುತ್ತಿಪ್ಪರು. ಮನದ ವೃತ್ತಿಗಳೇ ಪದಾತಿಗಳು ಅನುಭವಿಪ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಪಸಾರಗಳು. ಜೀವನೇ ಸುವರ್ತಕ ಕಪ್ಪಗಳ ಕೈಗೊಂಬ ಹರಿತಾನು. ಭಗವಂತ ಈ ದೇಹದಲ್ಲಿ ಯಾರು ಯಾವ ಯಾವ ಸ್ಥಾನವನ್ನು ಅಲಂಕರಿಸಿದ್ದಾರೆ, ಅಷ್ಟೇ ಅಲ್ಲದೆ ಮುಖ್ಯವಾಗಿ ಭಗವಂತನ ಪಟ್ಟಣದಲ್ಲಿ ಯಾರು ಯಾವ ವ್ಯವಸ್ಥೆಯನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ ಎಂಬ ವಿಚಾರವನ್ನು ಹೇಳ್ತಾರೆ. ಇನ ಶಶಾಂಕಾದಿಗಳು, ಇನ ಅಂದರೆ ಸೂರ್ಯ, ಶಶಾಂಕ ಅಂದರೆ ಚಂದ್ರ, ಇವರಿಬ್ಬರು ಇನ ಶಶಾಂಕಾದಿಗಳು ಅಂತ ಹೇಳಿಕೊಂಡು ದೇವತಾ ಕಕ್ಷೆಯನ್ನು ಹೇಳ್ತಾ ಇದ್ದಾರೆ. ಸೂರ್ಯ ಚಂದ್ರರೇ ಮೊದಲಾದಂತಹ ದೇವತೆಗಳು, ಸೂರ್ಯ ಚಂದ್ರ ಅಂಗಾರಕ ಮೊದಲಾದಂತಹ ದೇವತಾ ವ್ಯವಸ್ಥೆಯಲ್ಲಿ ಇರುವಂತಹ ದೇವತೆಗಳು ಇವರು ಏನಾಗಿದ್ದಾರೆ ಅಂತ ಕೇಳಿದ್ರೆ ಆ ಭಗವಂತನ ದ್ವಾರಪಾಲಕರಾಗಿರುವಂಥವರು. ಹೇಗೆ ಅಂತ ಕೇಳಿದರೆ ಇದನ್ನು ದೇಹದಲ್ಲಿ ಅನ್ವಯ ಮಾಡ್ತಾರೆ. ಹೇಗೆ ಇದನ್ನು ನಾವು ನಮ್ಮ ಈ ದೇಹ ಎಂಬಂತಹ ಪಟ್ಟಣದಲ್ಲಿ, ಈ ದೇಹ ಎಂಬಂತಹ ಪುರದಲ್ಲಿ ಅದನ್ನು ಯಾವ ರೀತಿಯಾಗಿ ನಾವು ಇದನ್ನು ಅರ್ಥೈಸಿಕೊಳ್ಳಬೇಕು ಎಂಬ ವಿಚಾರವನ್ನು ಹೇಳ್ತಾರೆ. ಮನಸ್ಸಿಗೆ ವಿಚಾರಗಳು, ಮಾನಸಿಕವಾಗಿರತಕ್ಕಂತಹ ವಿಚಾರಗಳು ಅದು ಪದಾತಿಗಳು. ಒಂದು ಸೈನ್ಯ ಅಂತ ಆಗಬೇಕು ಅಂತಾದರೆ ಅದರಲ್ಲಿ 4 ಇರಬೇಕು. ರಥ, ಅಶ್ವ, ಕಾಲಾಳು, ಅದೇ ರೀತಿಯಾಗಿ ಹಸ್ತಿ. ಇದನ್ನು ಒಂದು ವ್ಯವಸ್ಥೆ ಅಂತ ಕರೀತಾರೆ.
ಈ 4 ಇದ್ದಾಗ ಅದು ಒಂದು ಸಣ್ಣ ಸೈನ್ಯ ಅನ್ನಿಸಿಕೊಳ್ತದೆ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ದೇಹದಲ್ಲಿ ಆಗುವಾಗ ಅದನ್ನು ಹೇಳ್ತಾರೆ, ಮಾನಸಿಕ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ನಾವು ಮಾಡುವಂತಹ ಬೇರೆ ಬೇರೆ ತೆರನಾದಂತಹ ವಿಚಾರಗಳು ಅದು ಕಾಲಾಳುಗಳು, ಪದಾತಿಗಳು. ಅದಾದ ಮೇಲೆ ಲಕ್ಷ್ಮೀ ವನಿತೆಯರಸನ ದ್ವಾರಪಾಲಕರು ಎನಿಸುತ್ತಿಪ್ಪರು. ಮನದ ವೃತ್ತಿಗಳೇ ಪದಾತಿಗಳು. ಮನದ ವೃತ್ತಿಗಳು ಮಾನಸಿಕವಾಗಿರತಕ್ಕಂತಹ ವೃತ್ತಿ, ಆ ಜ್ಞಾನ ಮನೋಜನ್ಯ ಜ್ಞಾನ ಅದು ಏನಾಗಿದೆ ಅಂತ ಹೇಳಿದ್ರೆ ಕಾಲಾಳು ಪದಾತಿಗಳಾಗಿದೆ. ಇನ್ನು ಅನುಭವಿಸುವಂತಹ ವಿಷಯಗಳು ಅದು ಏನಾಗಿದೆ ಅಂತ ಹೇಳಿದ್ರೆ ಆ ಪಟ್ಟಣಕ್ಕೆ ಬರುವಂತಹ ಸರಕು ಅಂದರೆ ವಿಚಾರಗಳು. ಒಂದು ಪಟ್ಟಣ ಅಂತ ಆಗಬೇಕು ಅಂತಾದರೆ ಅಲ್ಲಿ ವ್ಯಾಪಾರಗಳು ಆಗ್ತಾ ಇರಬೇಕು. ಆ ಕೊಳ್ಳುವಿಕೆ, ಅದೇ ರೀತಿಯಾಗಿ ಈ ಸರಕು ಸಾಗಾಣಿಕೆಗಳ ಕೊಂಡುಕೊಳ್ಳುವಿಕೆ ಆಗ್ತಾ ಇರಬೇಕು. ಇದು ಆಗ್ತಾ ಇದ್ದಾಗ ಮಾತ್ರ ಆವಾಗ ಒಂದು ಪಟ್ಟಣ ಅದು ಸರಿಯಾಗಿರತಕ್ಕಂತಹ ಒಂದು ಸುವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅದು ನಡೀತಾ ಇದೆ ಅಂತ. ಇಲ್ಲಿ ಮನಸ್ಸಿಗೆ ವಿಚಾರಗಳು, ಮನಸ್ಸಿನ ವಿಚಾರಗಳು ಕಾಲಾಳುಗಳ ಸ್ಥಾನ. ಇನ್ನು ಅದನ್ನು ಅನುಭವಿಸುವಂತಹ ಮನೋಜನ್ಯ ಜ್ಞಾನ, ಚಕ್ಷುರಿಂದ್ರಿಯ ಜನ್ಯ ಜ್ಞಾನ, ತ್ವಗಿಂದ್ರಿಯ ಜನ್ಯ ಜ್ಞಾನ, ಇನ್ನು ಶ್ರವಣ ಪ್ರತ್ಯಕ್ಷ, ಇದೆಲ್ಲವೂ ಕೂಡ ಈ ವಿಷಯಗಳು ಆ ಪಟ್ಟಣಕ್ಕೆ ಬೇರೆ ಬೇರೆ ಸರಕುಗಳು ಬರ್ತವೆ. ಯಾವುದು ಸರಕುಗಳು ಅಂತ ಕೇಳಿದ್ರೆ ಕಣ್ಣಿನ ಮೂಲಕವಾಗಿ ನೋಡುವ ಮೂಲಕವಾಗಿ ಕಣ್ಣು ಯಾವುದನ್ನೋ ಒಂದು ವಿಷಯೀಕರಿಸ್ತದೆ, ಅದು ಕಣ್ಣಿಗೆ ಬರುವಂತಹ ಒಂದು ಸರಕು. ಕಿವಿಗೆ ಯಾವುದೋ ಒಂದು ವಿಚಾರಗಳು, ಭಗವದ್ ವಿಚಾರಗಳು ಅಥವಾ ಇನ್ನಿತರವಾಗಿರತಕ್ಕಂತಹ ವಿಚಾರಗಳು, ಇದನ್ನು ನಾವು ಕೇಳ್ತೇವೆ. ಇದು ಕಿವಿಗೆ ಬರುವಂತಹ ಒಂದು ವ್ಯವಸ್ಥೆ. ಹೀಗೆ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ವಿಷಯವಾಗಿ ಅದು ಸರಕುಗಳು ಬರ್ತವೆ. ಕಣ್ಣಿಗೆ ನೋಡುವುದರ ಮೂಲಕವಾಗಿ, ಕಿವಿಗೆ ಕೇಳುವುದರ ಮೂಲಕವಾಗಿ, ಘ್ರಾಣೇಂದ್ರಿಯಕ್ಕೆ ಆಘ್ರಾಣದ ಮೂಲಕವಾಗಿ, ಅದೇ ರೀತಿಯಾಗಿ ಇನ್ನು ತ್ವಗೇಂದ್ರಿಯಕ್ಕೆ ಮುಟ್ಟುವ ಮೂಲಕವಾಗಿ, ಹೀಗೆ ರಸನೇಂದ್ರಿಯಕ್ಕೆ ವಸ್ತುಗಳು, ರಸಪದಾರ್ಥಗಳ ಏನು ಅದನ್ನು ಸ್ವೀಕಾರ ಮಾಡುವ ಮೂಲಕವಾಗಿ ಅದಕ್ಕೆ ಈ ಐದು ಇಂದ್ರಿಯಗಳಿಗೆ 5 ರೀತಿಯಾಗಿರತಕ್ಕಂತಹ ಪದಾರ್ಥಗಳು ಬರ್ತದೆ. ಅದೇ ರೀತಿಯಾಗಿ ಇಲ್ಲಿ ಯಾರು ವೃತ್ತಿಗಳೇ ಪದಾರ್ಥಗಳು, ಅನುಭವ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಪಸಾರಗಳು. ಆ ಅನುಭವಿಸುವಂತಹ ವಿಷಯಗಳು ಕಣ್ಣಿನಿಂದ ನೋಡಿ ನಾವು ಆನಂದವನ್ನು ಪಡ್ತೇವೆ, ಕಿವಿಯಿಂದ ಕೇಳಿ ಆನಂದವನ್ನು ಪಡ್ತೇವೆ, ತ್ವಗೇಂದ್ರಿಯದಿಂದ ಮುಟ್ಟಿ ಆನಂದವನ್ನು ಪಡ್ತೇವೆ, ರಸನೇಂದ್ರಿಯದಿಂದಾಗಿ ಅದನ್ನು ಸ್ವೀಕಾರ ಮಾಡಿ ಆನಂದವನ್ನು ಪಡ್ತೇವೆ, ಇನ್ನು ಘ್ರಾಣೇಂದ್ರಿಯದಿಂದಾಗಿ ಆ ಶುಭಾಶುಭಗಳ ಏನು ಅದನ್ನು ಆಘ್ರಾಣನೆ ಮಾಡುವ ಮೂಲಕವಾಗಿ ಆನಂದವನ್ನು ಪಡ್ತೇವೆ. ಇದು ಸರಕುಗಳು. ಇನ್ನು ಜೀವ ಅವನೇನಾಗಿದ್ದಾನೆ ಅಂತ ಕೇಳಿದರೆ ಅವನೊಬ್ಬ ವ್ಯಾಪಾರಿ, ಜೀವ ವರ್ತಕನಾಗಿದ್ದಾನೆ, ಒಳ್ಳೆಯ ವ್ಯಾಪಾರ. ತದನಂತರ ಆ ಅರಸ ಯಾರು ಅಂತ ಕೇಳಿದರೆ ಈ ಎಲ್ಲ ಒಂದು ಪಟ್ಟಣ ಅಂತ ಆಗಬೇಕು ಅಂತ ಆದರೆ ಪಟ್ಟಣಕ್ಕೆ ಸಂಬಂಧಪಟ್ಟಂತಹ ಸರಕುಗಳು, ಸರಂಜಾಮಗಳು, ಅದೇ ರೀತಿಯಾಗಿ ಬೇರೆ ಬೇರೆ ವ್ಯವಸ್ಥೆಗಳು ನಡೀತಾ ಹೋಗ್ತಾ ಇರಬೇಕು. ಇದು ಹೋಗ್ತಾ ಇದ್ದಾಗ ಮಾತ್ರ ಅದು ಪಟ್ಟಣ ಸರಿಯಾಗಿರತಕ್ಕಂಥ ಒಂದು ಸುವ್ಯವಸ್ಥಿತವಾಗಿರತಕ್ಕಂತಹ ರೀತಿಯಲ್ಲಿ ಅದು ನಡೀತಾ ಇರ್ತದೆ. ಅದೇ ರೀತಿಯಾಗಿ ಇಲ್ಲಿ ಈಗ ದ್ವಾರಪಾಲಕರಾಗಿ ಸೂರ್ಯಚಂದ್ರರು, ಮನಸ್ಸಿಗೆ ಬರುವಂತಹ ವಿಚಾರಗಳು ಕಾಲಾಳುಗಳಾಗಿದ್ದಾವೆ. ಇನ್ನು ಅನುಭವಿಸುವಂತಹ ವಿಷಯಗಳು ಅದು ಪಟ್ಟಣಕ್ಕೆ ಬರುವಂತಹ ಸರಂಜಾಮಗಳು. ಇನ್ನು ಜೀವ ಏನಾಗಿದ್ದಾನೆ ಅಂತ ಕೇಳಿದರೆ ಅವನು ಒಳ್ಳೆಯ ವ್ಯಾಪಾರವನ್ನು ಮಾಡುವ ವರ್ತಕನಾಗಿದ್ದಾನೆ. ಇನ್ನು ಅರಸ ಯಾರು ಅಂತ ಕೇಳಿದರೆ ಸಾಕ್ಷಾತ್ ಭಗವಂತ, ಜೀವನೇ ಸುವರ್ತಕ, ಕಪ್ಪಗಳ ಕೈಗೊಂಬ. ಈ ಎಲ್ಲರೂ ಕೂಡ ಪಟ್ಟಣದಲ್ಲಿರುವಂತಹ ಎಲ್ಲರೂ ಕೂಡ
ಯಾರಿಗೆ ಕಪ್ಪವನ್ನು ಕೊಡ್ತಾರೆ, ಅವರು ಟ್ಯಾಕ್ಸ್ ಕಟ್ಟುವುದು ಯಾರಿಗೆ ಅಂತ ಕೇಳಿದ್ರೆ ಭಗವಂತ. ನೇರವಾಗಿ ಆ ಭಗವಂತನಿಗೆ ಅವರು ಟ್ಯಾಕ್ಸನ್ನು ಕಟ್ಟುವಂತಹದ್ದು. ಆದ್ದರಿಂದ ಇಲ್ಲಿ ಭಗವಂತನೇ ಅವನು ಮುಖ್ಯನಾಗಿರತಕ್ಕಂತಹ ಅರಸ ಅಂತಾಯಿತು. ಇದನ್ನು ಈಗ ನಮ್ಮ ದೇಹದಲ್ಲಿ ಇದನ್ನು ಅನ್ವಯ ಮಾಡಿಕೊಳ್ಳಬೇಕು. ಹೇಗೆ ಅಂತ ಕೇಳಿದರೆ, ಈ ದೇಹ ಇದೆ, ದೇಹದಲ್ಲಿ ಏನೆಲ್ಲ ಇದೆ ಅಂತ ಕೇಳಿದರೆ, ಪಟ್ಟಣಕ್ಕೆ ಸೂರ್ಯಚಂದ್ರರು. ಅದು ಯಾವುದು ಸೂರ್ಯಚಂದ್ರರು? ಒಳ್ಳೆಯ ವಿಜಯದಾಸರು ಕೂಡ ಅದನ್ನು ಸುಳಾದಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಬಿಡಿಸಿದ್ದಾರೆ. ಪೊಡವಿ ಸಿಂಹಾಸನ ಕೊಡೆಯು ಗಗನಿನಗೆ ಮಡುವಿನುದುಕ ಗೋವು ಕೊಡಕ ಪಾಲಭಿಷೇಕ ಅಡವಿ ತುಳಸಿಲತೆ ಗಿಡ ಕುಸುಮ ನಿನ್ನ ಅಡಿಗೇರಿಸುವನಯ್ಯ ಅಂತ ಹೇಳಿಕೊಂಡು ಆ ವಿಜಯದಾಸರು ಒಳ್ಳೆಯ ಆ ಭಗವಂತನ ಸಾಮ್ರಾಜ್ಯದಲ್ಲಿ ಏನೆಲ್ಲ ಇದೆ ಅಂತ ಎಂಬುದನ್ನು ದಾಸರು ಹೇಳಿದ್ದಾರೆ. ಜಗನ್ನಾಥ ದಾಸರು ಅದರ ಒಂದು ವಿಷಯವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಈ ದೇಹದಲ್ಲಿ ಯಾರು ಸೂರ್ಯಚಂದ್ರರು ಇದ್ದಾರೆ, ಚಕ್ಷುರಿಂದ್ರಿಯದಲ್ಲಿ ಸೂರ್ಯ ಚಂದ್ರಾದಿಗಳನ್ನು ನಾವು ನ್ಯಾಸ ಮಾಡ್ತೇವೆ. ಆ ಸೂರ್ಯಚಂದ್ರಾದಿಗಳು ಈ ದೇಹದಲ್ಲಿ, ದೇಹ ಎಂಬಂತಹ ಪಟ್ಟಣದಲ್ಲಿ ಅವರಿದ್ದಾರೆ. ಅವರು ದ್ವಾರಪಾಲಕರು. ದ್ವಾರಪಾಲಕರ ಕೆಲಸ ಏನು ಅಂತ ಕೇಳಿದ್ರೆ, ಯಾವುದನ್ನು ಬಿಡಬೇಕು, ಯಾರನ್ನು ಬಿಡಬೇಕು, ಯಾರನ್ನು ಕಳಿಸಬೇಕು, ಅಂದರೆ ಹಿಂದಕ್ಕೆ ಕಳಿಸಬೇಕು, ಇದು ಸರಿಯಾಗಿ ಇದನ್ನು ವಿಚಾರ ಮಾಡಿ ಕಳಿಸುವುದು ದ್ವಾರಪಾಲಕರ ಕೆಲಸ. ಸೂರ್ಯಚಂದ್ರಾದಿಗಳು ನಮ್ಮ ಕಣ್ಣು. ಈ ಕಣ್ಣಿನಲ್ಲಿ ಸೂರ್ಯಚಂದ್ರಾದಿಗಳು ಇದ್ದಾರೆ. ಯಾವುದನ್ನು ಗ್ರಾಹ್ಯಾಗ್ರಾಹ್ಯ ಯುಕ್ತಾಯುಕ್ತಗಳನ್ನು ವಿವೇಚನೆ ಮಾಡಿ ಅದನ್ನು ಸ್ವೀಕಾರ ಮಾಡಲು ಅರ್ಹವೋ ಸ್ವೀಕಾರ ಮಾಡಲು ಅನರ್ಹವೋ ಈ ಎರಡನ್ನೂ ಕೂಡ ನಾವು ತುಲನೆ ಮಾಡಿಕೊಂಡು ತದನಂತರ ಅದರಲ್ಲಿ ನಮ್ಮ ಪ್ರವೃತ್ತಿಯನ್ನು ಮಾಡಬೇಕು. ಸೂರ್ಯಚಂದ್ರಾದಿಗಳು ಕಣ್ಣಿನಲ್ಲಿ ಇದ್ದುಕೊಂಡು ಯುಕ್ತಾಯುಕ್ತಗಳನ್ನು ಗ್ರಾಹ್ಯಾಗ್ರಾಹ್ಯಗಳನ್ನು ಅವರು ಮಾಡ್ತಾರೆ. ಇನ್ನು ಅದಾದ ಮೇಲೆ ಮನದ ವೃತ್ತಿಗಳು ಅಂತ ಹೇಳಿದರೆ ಯಾವುದೆಲ್ಲ ಇಚ್ಛೆ, ಸಂಕಲ್ಪ, ವಿಚಾರ ಇದೆಲ್ಲವೂ ಕೂಡ ನಾವು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಒಂದು ಇಚ್ಛೆಯನ್ನು ಮಾಡ್ತೇವೆ, ಸಂಕಲ್ಪವನ್ನು ಮಾಡ್ತೇವೆ, ಅಥವಾ ಅದಕ್ಕೆ ಬೇಕಾಗಿರತಕ್ಕಂಥ ಒಂದು ರೂಪುರೇಷೆಗಳನ್ನ ಹಾಕಿಕೊಳ್ತೇವೆ. ಏನೋ ಒಂದು ಕೆಲಸ ಆಗಬೇಕು ಅಂತಾದರೆ ಮೊದಲಿಗೆ ನಾವು ಪ್ರಿಪೇರ್ ಆಗೋದು ಎಲ್ಲಿ ಅಂತ ಕೇಳಿದ್ರೆ ಮಾನಸಿಕವಾಗಿ. ಅವನು ಗಟ್ಟಿಯಾದ ಅಂತ ಹೇಳಿದ್ರೆ, ಮಾನಸಿಕವಾಗಿ ಗಟ್ಟಿಯಾಗುವುದು ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಯುಕ್ತಾಯುಕ್ತಗಳ ವಿವೇಚನೆ, ಯಾವುದು ಗ್ರಾಹ್ಯ ಯಾವುದು ಅಗ್ರಾಹ್ಯ ಇದನ್ನು ಸರಿಯಾಗಿ ವಿವೇಚನೆ ಮಾಡಿಕೊಳ್ಳಬೇಕು. ಈ ಯುಕ್ತಾಯುಕ್ತ ವಿಚಾರವನ್ನು ಮಾಡಿ ತದನಂತರದಲ್ಲಿ ಅವನು ಇಚ್ಛೆಯನ್ನು ಪಡ್ತಾನೆ. ಅದಾದ ಮೇಲೆ ಅದನ್ನು ಸಂಕಲ್ಪವನ್ನು ಮಾಡ್ತಾನೆ. ನಾನು ಈ ರೀತಿಯಾಗಿ ನನ್ನ ಕೆಲಸವನ್ನು ಮುಂದುವರಿಬೇಕು, ನಾನು ಈ ರೀತಿಯಾಗಿ ನನ್ನ ಮನಸ್ಸಿನ ವಿಚಾರ ಇದಕ್ಕೆ ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ನಾನು ಮುಂದುವರಿಯಬೇಕು ಎಂಬುದಾಗಿ ವಿವೇಚನೆಯನ್ನು ಮಾಡ್ತಾನೆ, ವಿಚಾರವನ್ನು ಮಾಡ್ತಾನೆ. ಇದನ್ನು ವಿಚಾರ ಮಾಡಿ ಅದಾದ ಮೇಲೆ ಇಚ್ಛೆ, ಸಂಕಲ್ಪ, ವಿಚಾರ ಇದನ್ನು ಮಾಡಿ ತದನಂತರದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಅವನು ಅದರಲ್ಲಿ ಪ್ರವೃತ್ತಿಯನ್ನು ಮಾಡ್ತಾನೆ. ಇಚ್ಛಾ, ಜ್ಞಾನ, ಪ್ರವೃತ್ತಿ. ಮೊದಲಿಗೆ ಇಚ್ಛೆ ಪಡ್ತಾನೆ. ಅದಾದ ಮೇಲೆ ಅದನ್ನು ನಾನು ಈ ರೀತಿಯಾಗಿ ನಾನು ಮಾಡಬೇಕು ಇಚ್ಛೆಯನ್ನು ಪಡ್ತಾನೆ. ಅದಾದ ಮೇಲೆ ಅದನ್ನು ಗಟ್ಟಿ ಮಾಡ್ತಾನೆ, ಸಂಕಲ್ಪವನ್ನು ಮಾಡಿಕೊಳ್ತಾನೆ. ಅದಾದ ಮೇಲೆ ಅದರಲ್ಲಿ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಹೋಗ್ತಾನೆ. ಹೀಗೆ ಇಚ್ಛೆ, ಸಂಕಲ್ಪ, ವಿಚಾರ ಇದೆಲ್ಲವೂ ಕೂಡ ಮಾನಸಿಕವಾಗಿರತಕ್ಕಂತಹ ಒಂದು ವ್ಯವಸ್ಥೆ. ಇದೇನಾಗಿದೆ ಅಂತ ಕೇಳಿದ್ರೆ ಮನದ ವೃತ್ತಿಗಳೇ ಪದಾರ್ಥಗಳು. ಈ ವೃತ್ತಿ ಏನಾಗಿದೆ, ಮನಸ್ಸಿನ ವೃತ್ತಿ ಏನಾಗಿದೆ, ಇದು ಕಾಲಾಡು ಅಂದರೆ ಸೈನ್ಯ. ಒಂದು ಸೈನ್ಯದಲ್ಲಿ ಎಲ್ಲವೂ ಇರಬೇಕು. ರಥಿಕರು, ಅದೇ ರೀತಿಯಾಗಿ ಅಶ್ವದಲ್ಲಿ ಹೋಗುವವರು, ಪದಾತಿಗಳು, ಅದೇ ರೀತಿಯಾಗಿ ಹಸ್ತಿ ಇತ್ಯಾದಿಗಳು ಎಲ್ಲವೂ ಕೂಡ ಇದ್ದರೆ ಮಾತ್ರ ಅದೊಂದು ಸೈನ್ಯ ಅಂತ ಅನಿಸಿಕೊಳ್ತದೆ. ಇಲ್ಲಿಯೂ ಕೂಡ ನಮ್ಮ ಈ ಮನಸ್ಸೆಂಬಂತಹ
ಈ ವಿಚಾರದಲ್ಲಿ ಎಲ್ಲವೂ ಕೂಡ ಇರಬೇಕು. ಯಾವುದೆಲ್ಲವೂ ಅಂತ ಕೇಳಿದರೆ ಮನಸ್ಸಿನಲ್ಲಿರತಕ್ಕಂತಹ ವೃತ್ತಿ ವಿಚಾರಗಳು, ವ್ಯಾಪಾರಗಳು ಇದೆಲ್ಲವೂ ಕೂಡ ಇದ್ದುಕೊಂಡು ಆವಾಗ ಏನಾಗ್ತದೆ ಅಂತ ಕೇಳಿದರೆ ಅವನು ಸರಿಯಾಗಿರತಕ್ಕಂತಹ ಮಾರ್ಗವನ್ನು ಹೋಗ್ತಾನೆ. ಅದಾದ ಮೇಲೆ ಹೇಳ್ತಾರೆ ಕಾಲಾಳುಗಳ ಸಂಖ್ಯೆ ಅದು ಅಪಾರ. ಕಾಲಾಳುಗಳು ಎಷ್ಟಿರ್ತವೆ ಅಂತ ಕೇಳಿದರೆ ತುಂಬ ಬಂದಿರ್ತಾರೆ. ಸೈನಿಕರು ಕಾಲಾಳುಗಳು ಸೈನ್ಯದಲ್ಲಿ ರಾಜನ ವ್ಯವಸ್ಥೆಯಲ್ಲಿ ಕಾಲಾಳುಗಳು ಸೀಮಿತ ಅಂತಲ್ಲ, ಅವರು ತುಂಬ ಮಂದಿ ಸೈನಿಕರಿರ್ತಾರೆ. ಆ ತುಂಬ ಮಂದಿ ಸೈನಿಕರು ಕೂಡ ಅವರು ಒಂದೊಂದು ರೀತಿಯಾಗಿ ತಮ್ಮ ದೇಶವನ್ನು, ತಮ್ಮ ಪಟ್ಟಣವನ್ನು, ತಮ್ಮ ರಾಜ್ಯವನ್ನು ಅವರು ಕಾಪಾಡ್ತಾರೆ. ಆದ್ದರಿಂದ ಒಂದು ರಾಜ್ಯದಲ್ಲಿ ಸೈನಿಕರು, ರಥಿಕರು, ಅದೇ ರೀತಿಯಾಗಿ ಹಸ್ತಿ ಇತ್ಯಾದಿಗಳೆಲ್ಲವೂ ಕೂಡ ಅತೀ ಅವಶ್ಯಕವಾಗಿರುವಂತಹದ್ದು. ಹೀಗೆ ಅಪಾರ. ಅಷ್ಟೇ ಅಲ್ಲದೆ ಮನೋವೃತ್ತಿಗಳು ಕೇವಲ ಸೀಮಿತ ಅವಧಿಯಲ್ಲ, ಮನೋವೃತ್ತಿಗಳು ಕೂಡ ತುಂಬ ಅಪಾರವಾಗಿರ್ತದೆ. ಮನೋವೃತ್ತಿಗಳು ಅದು ಬಹುಬಗೆಯಾಗಿ ನಮ್ಮ ಮನಸ್ಸಿನ ವ್ಯಾಪಾರ ಅದು ತುಂಬ ರೀತಿಯಲ್ಲಿ ಅದು ವಿಚಾರವನ್ನು ಮಾಡ್ತಾ ಇರ್ತೇವೆ. ಹೀಗಾಗಬೇಕು, ಹಾಗಾಗಬೇಕು, ಅಥವಾ ಈ ರೀತಿಯಾಗಿರತಕ್ಕಂತಹ ಬಹಳಷ್ಟು ರೀತಿಯಲ್ಲಿ ನಾವು ಪ್ರವೃತ್ತಿಯನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾರೆ ಈ ಕಾಲಾಳುಗಳ ಸಂಖ್ಯೆ ಅಪಾರ, ಅನಂತವಾಗಿರುವಂತಹದ್ದು. ಮನೋವೃತ್ತಿಗಳು ಕೂಡ ಇದು ಅಪಾರವಾಗಿರುವಂತಹದ್ದು. ಅದಾದ ಮೇಲೆ ನಮ್ಮ ಜೀವನೋಪಾಯಕ್ಕೆ ಅಗತ್ಯವಾಗಿರತಕ್ಕಂತಹ ವಸ್ತುಗಳನ್ನು ನಾವು ಅದನ್ನು ಸಿಗುವಂತೆ ಮಾಡುವುದು ಈ ಮನೋವೃತ್ತಿಗಳ ಕೆಲಸ. ಇನ್ನು ವರ್ತಕನ ಸ್ಥಾನದಲ್ಲಿ, ವ್ಯಾಪಾರವನ್ನು ಮಾಡುವವನ ಸ್ಥಾನದಲ್ಲಿ ಜೀವ ಇರ್ತಾನೆ, ಅವನು ವ್ಯಾಪಾರವನ್ನು ಮಾಡ್ತಾನೆ. ಹೀಗೆ ಇನ್ನು ಇಡೀ ಪಟ್ಟಣದಲ್ಲಿ ಒಬ್ಬ ಸ್ವಾಮಿಯಾಗಿ ಇರುವವನು ಯಾರು? ಪಟ್ಟಣಕ್ಕೆ ಸ್ವಾಮಿಯಾಗಿರುವವನು ಅದು ಭಗವಂತ. ಹೀಗೆ ಇಡೀ ಜಗತ್ತಿನ ಸ್ವಾಮಿಯಾಗಿ, ದೇಹಕ್ಕೆ ಸ್ವಾಮಿಯಾಗಿ, ಎಲ್ಲ ರೀತಿಯಾಗಿಯೂ ಕೂಡ ಆ ಭಗವಂತ ಸರ್ವರನ್ನೂ ಕೂಡ ರಕ್ಷಣೆ ಮಾಡಿಕೊಂಡು ತಾನಿರ್ತಾನೆ ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಹೇಳ್ತಾರೆ ಈ ವ್ಯಾಪಾರಿಗಳು ಕಪ್ಪವನ್ನು ಕೊಡಬೇಕು. ಇಲ್ಲಿ ವ್ಯಾಪಾರಿಯಂತಿರುವಂತಹ ಜೀವನಿಗೆ ಕಪ್ಪವನ್ನು ಕೊಡುವುದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಒಳ್ಳೆಯ ಒಂದು ಅರ್ಥವನ್ನು ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ನಾವು ಮಾಡಲೇಬೇಕಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದರೆ ಆಚಾರ್ಯರು ನಮ್ಮನ್ನು ವಿಧಿಸಿದ್ದು ನಾವು ಮಾಡಲೇಬೇಕಾಗಿರುವಂತಹದ್ದು ಯಾವುದು ಅಂತ ಕೇಳಿದರೆ ನಾರಾಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರ್ಮನಿಮಿತೆ ಯೋಗಾರ್ಥಿನಾಥ ನ ಕಾರ್ಯ ಯೋಗಸ್ಥೇನ ಹರೌ ಸ್ಥಿತಿ ತೇನಾಭಿ ಸ್ವೋತ್ತಮಾನ ಕಾರ್ಯಾನ್ಯೈರಖಿರೈಷುವಿ ಅಂತ ಹೇಳಿಕೊಂಡು ಒಳ್ಳೆಯ ವಿಚಾರವನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ ಈ ಸಾಧಕನಾಗಿರತಕ್ಕಂಥವನು ಅವನು ಏನು ಮಾಡಬೇಕು ಅಂತ ಕೇಳಿದರೆ ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರ್ಮನಿಮಿತೆ ಮಾಡಲೇಬೇಕಾಗಿರತಕ್ಕಂತಹದ್ದು ಸಾಧನೆ. ಅವನು ಇಡೀ ಜನರ ಶುಶ್ರೂಷೆ, ಜನರ ಸೇವೆಯನ್ನು ಮಾಡಲೇಬೇಕು ಎಂಬುದಾಗಿ ಶಕ್ತಿತಃಕರಣೀಯ ಮಿತಿ. ತಾನು ಎಷ್ಟು ತನ್ನ ಸಾಮರ್ಥ್ಯ ಇದೆಯೋ ಅಷ್ಟನ್ನು ಅವನು ಮಾಡಲೇಬೇಕು. ಇದನ್ನು ಮಾಡುವ ಮೂಲಕವಾಗಿ ಏನಾಗಿದೆ, ಭಗವಂತನಿಗೆ ಕೊಡುವಂತಹ ಕಪ್ಪ. ನಾವಿಲ್ಲದಿದ್ದರೆ ಭಗವಂತನಿಗೆ ಕಪ್ಪವನ್ನು ಕೊಡುವುದು ಹೇಗೆ? ಭಗವಂತ ರಾಜ ಅಂತ ಆದಮೇಲೆ ಭಗವಂತನಿಗೆ ಕಪ್ಪವನ್ನು ಕೊಡಬೇಕಲ್ವ? ಕಪ್ಪವನ್ನು ಕೊಡುವುದು ಹೇಗೆ ಅಂತ ಕೇಳಿದರೆ ಯಾವುದೋ ಒಂದು ರಾಜನಿಗಾಗುವಾಗ ರಾಜನಿಗೆ ಇಂತಿಷ್ಟು ಟ್ಯಾಕ್ಸ್ ಕಟ್ಟಿದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಟ್ಯಾಕ್ಸ್ ಅಂತ ಹೇಳ್ತಾರೆ. ಏನು ನಾವು ಎಲ್ಲಿದ್ದೇವೆಯೋ ಅಲ್ಲಿ ಸಂಬಂಧಪಟ್ಟಿರತಕ್ಕಂತಹ ನಮ್ಮ ಮನೆಗೆ ಗೃಹ ಸಂಬಂಧಿಯಾಗಿರತಕ್ಕಂತಹದ್ದು ಕಪ್ಪ ಇದೆ. ಅದೇ ರೀತಿಯಾಗಿ ಯಾವುದೋ ಒಂದು ಅಂಗಡಿ ಮುಂಗಟ್ಟು ಮೊದಲಾದವುಗಳನ್ನಿಟ್ಟರೆ ಅಲ್ಲಿಗೆ ಸಂಬಂಧಪಟ್ಟಿರುವಂತಹ ಒಂದಿಷ್ಟು ಕಪ್ಪಗಳು ಅಂತಿದೆ. ಹೀಗೆ ಪ್ರತಿಯೊಂದು ಒಂದು ರಾಜ್ಯ ನಡೀಬೇಕು ಅಂತಾದರೆ, ಒಂದು ರಾಜ್ಯ ಸುವ್ಯವಸ್ಥಿತವಾಗಿ ಹೋಗಬೇಕು ಅಂತಾದರೆ ಒಬ್ಬ ರಾಜ ಇಡೀ ತನ್ನ ರಾಜ್ಯವನ್ನು ಒಂದು
ಸುವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅದನ್ನು ಮುನ್ನಡೆಸಿಕೊಂಡು ಹೋಗಬೇಕು ಅಂತಾದರೆ ಅದರಲ್ಲಿ ಮೊದಲು ಏನು ಅಂತ ಕೇಳಿದರೆ ಆ ಜನರು ತಾವು ಅದರ ತಮಗೆ ಸಂಬಂಧಪಟ್ಟಂತಹ ತಮ್ಮ ತಮ್ಮ ಕಪ್ಪವನ್ನು ತಮ್ಮ ಟ್ಯಾಕ್ಸ್ ಇದನ್ನು ತಾವು ಅದನ್ನು ನಿಷ್ಠೆಯಿಂದ ಮಾಡ್ತಾ ಬರಬೇಕು, ಕೊಡ್ತಾ ಬರಬೇಕು. ಆವಾಗ ರಾಜ್ಯ ಅದು ಸಮೃದ್ಧಿಯಾಗಿ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಿಕೊಂಡು ರಾಜ ಹೋಗ್ತಾನೆ. ಇಲ್ಲಿಯೂ ಕೂಡ ಕರ್ಮ ಜೀವ ಭಗವಂತನಿಗೆ ಕೊಡುವಂತಹ ಕಪ್ಪ ಯಾವುದು, ಟ್ಯಾಕ್ಸ್ ಯಾವುದು ಅಂತ ಕೇಳಿದ್ರೆ ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ವಿತೇ. ಅವರು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಉತ್ತಮ ಜನ ಶುಶ್ರೂಷೆ, ಸಮಾಜದಲ್ಲಿರತಕ್ಕಂತಹ ಶುಶ್ರೂಷೆ, ಹಿತವಾದಂತಹ ಕಾರ್ಯ ಇದನ್ನು ಮಾಡಬೇಕು. ಉತ್ತಮರಾದ ಜ್ಞಾನಿಗಳ ಸೇವೆ, ಅದೇ ರೀತಿಯಾಗಿ ಅಪರೋಕ್ಷ ಇದು ಏನಾಗ್ತದೆ ಅಂತ ಕೇಳಿದ್ರೆ ಅಪರೋಕ್ಷ ಜ್ಞಾನಕ್ಕೆ ಸಹಕಾರಿ ಕಾರಣವಾಗಿ ಅದು ಪೂರಕವಾಗಿದೆ. ಅದಕ್ಕೋಸ್ಕರವಾಗಿ ತಾನು ಮಾಡಲೇಬೇಕು ಅಂತ ಹೇಳ್ತಾರೆ. ಇನ್ನು ಯಾರು ಸಿದ್ಧರು, ಸಾಧ್ಯರು ಅವರೆಲ್ಲರೂ ಇದ್ದಾರೆ, ಸಾಧಕರು ಅಂತ. ಅವರೆಲ್ಲರೂ ಕೂಡ ಏನು ಮಾಡಬೇಕು ಅಂತ ಕೇಳಿದ್ರೆ ಅವರು ಮುಖ್ಯವಾಗಿ ಮಾಡಬೇಕಾದ್ದು ಭಗವಂತನ ಧ್ಯಾನ, ಭಗವಂತನ ಧ್ಯಾನ, ಭಗವಂತನ ಬಗ್ಗೆ ಪಾಠ, ಭಗವಂತನ ವಿಷಯಕವಾಗಿರತಕ್ಕಂತಹ ಪ್ರವಚನ, ಭಗವದ್ ವಿಷಯಕವಾಗಿರುವಂತಹ ಪೂಜೆ ಇದನ್ನು ಮಾಡುವ ಮೂಲಕವಾಗಿ ತಮ್ಮ ಏನು ಕಾರ್ಯವನ್ನು ತಾವು ಮಾಡಬೇಕು. ತನ್ಮೂಲಕವಾಗಿ ಅವರು ಭಗವಂತನ ಸೇವೆಯನ್ನು, ಭಗವಂತನಿಗೆ ಭಗವಂತನ ಅನುಗ್ರಹವನ್ನು ತಾವು ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇದು ಸಿದ್ಧರು ನೀಡುವಂತಹ ಟ್ಯಾಕ್ಸ್. ಅವರು ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ಟ್ಯಾಕ್ಸ್ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರತಕ್ಕಂತಹ ಟ್ಯಾಕ್ಸ್ ಇದೆ. ತುಂಬ ದೊಡ್ಡದಾಗಿರತಕ್ಕಂತಹ ಯಾವುದೋ ಒಂದು ತುಂಬ ವಿಸ್ತಾರವಾದಂತಹ ಪ್ರದೇಶದಲ್ಲಿ ಯಾವುದೋ ಒಂದು ಕಾರ್ಖಾನೆಯನ್ನು ಮಾಡಿಕೊಂಡು ಅವನು ತನ್ನ ಜೀವನೋಪಾಯವನ್ನು ಮಾಡುವಂತಹ ಒಬ್ಬ ಉದ್ಯಮಿ ಅವನು ನೀಡುವಂತಹ ಕಪ್ಪವು, ಅದೇ ರೀತಿಯಾಗಿ ಏನೋ ಒಂದು ಸಾಮಾನ್ಯವಾದಂತಹ ಅಂಗಡಿಯನ್ನು ತನ್ನ ಜೀವನೋಪಾಯಕ್ಕೆ ಅಂಗಡಿಯನ್ನು ಇಟ್ಟುಕೊಂಡು ತಾನು ಜೀವನವನ್ನು ಮಾಡುವಂತಹ ಒಬ್ಬ ಮಧ್ಯಮ ವರ್ಗದವನು ಇಬ್ಬರೂ ಕೂಡ ಸಮಾನರಲ್ಲ. ಯಾಕೆ? ಇವನು ತನ್ನ ವ್ಯವಸ್ಥೆಯ ಅನುಸಾರವಾಗಿ ತನ್ನ ಏನು ರಾಜ್ಯ ಸರ್ಕಾರ ವಿಧಿಸುವಂತಹ ರಾಜ ವಿಧಿಸುವಂತಹ ಕಪ್ಪ ಏನಿದೆ ಅದನ್ನು ಅವನು ಅರ್ಪಣೆ ಮಾಡಬೇಕು. ಅದಾದ ಮೇಲೆ ಆ ದೊಡ್ಡದಾಗಿರತಕ್ಕಂತಹ ಉದ್ಯಮಿ ಅವನೇನು ಮಾಡಬೇಕು ಅಂತ ಕೇಳಿದ್ರೆ ಅವನಿಗೆ ಉಚಿತವಾದಂತಹ ರೀತಿಯಲ್ಲಿ ಅವನು ರಾಜ್ಯ ಸರ್ಕಾರಕ್ಕೆ ತನ್ನ ಕಪ್ಪವನ್ನು ಸಮರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ಒಬ್ಬೊಬ್ಬರು ಸಾಮಾನ್ಯ ಜನರ ನಿಯಮತಃ ಏನು ಅಂತ ಕೇಳಿದ್ರೆ ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರ್ಮನ್ವಿತೇ, ಇದು ಮಾಡಲೇಬೇಕು. ಕರ್ತವ್ಯತ್ವೇನೆ ಇತಿ ಕರ್ತವ್ಯತಾತ್ತೇನ ಏನೋ ತಾನು ಮಾಡಲೇಬೇಕಾಗಿರುವಂತಹದ್ದು ಜನರ ಶುಶ್ರೂಷೆ. ಸಿದ್ಧರು, ಸಾಧ್ಯರು, ಸಾಧಕರು ಅವರೆಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ ಅವರ ಅನುಸಾರವಾಗಿ ಪಾಠ, ಪ್ರವಚನ ಅಥವಾ ಭಗವಂತನ ವಿಷಯಕವಾಗಿರತಕ್ಕಂತಹ ಚಿಂತನೆ ಇದನ್ನು ಮಾಡುವ ಮೂಲಕವಾಗಿ ಇದನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡುವ ಮೂಲಕವಾಗಿ ತಾವು ಭಗವಂತನಿಗೆ ತನ್ನ ಕಪ್ಪವನ್ನು ತಾವು ಕೊಡಬೇಕು. ಹೀಗೆ ನಾವು ಮಾಡಿದೆವು ಅಂತ ಹೇಳಿದ್ರೆ ನಮ್ಮ ಕರ್ತವ್ಯವನ್ನು ನಾವು ಮಾಡಿಕೊಂಡು ಬಂದೆವು ಅಂತ ಹೇಳಿದ್ರೆ ಭಗವಂತ ನಿಶ್ಚಯವಾಗಿಯೂ ಕೂಡ ಅದನ್ನು ಅನುಗ್ರಹ ಮಾಡ್ತಾನೆ. ಪ್ರಧಾನವಾಗಿ ಮಾಡಲೇಬೇಕಾಗಿರತಕ್ಕಂತಹದ್ದು ಹೀಗೆ ಐಚ್ಛಿಕವಾಗಿ ಅಲ್ಲ, ನನಗೆ ಇಚ್ಛೆ ಇಲ್ಲ, ಇದು ಮಾಡಿದ್ರೆ ಮಾಡಬಹುದು, ಇಲ್ಲ ಅಂತ ಆದರೆ ಇಲ್ಲ, ಆ ರೀತಿಯಾಗಿರತಕ್ಕಂತಹ ವಿಕಲ್ಪದಲ್ಲಿ ಅಲ್ಲ, ಅಂತ ಅಲ್ಲ. ಯಾಕೆ ಅಂತಂದರೆ ಕರ್ಮಾಖ್ಯ ಕರವನ್ವಿತೆ ನಾನಾ ಜನ ಶುಶ್ರೂಷ ಕರ್ಮಾಖ್ಯ ಕರ್ತವ್ಯ ಅಂತ ಎಂಬುದನ್ನು ನೀವು ಅಲ್ಲಿ ಅಧ್ಯಾಹಾರ ಮಾಡಿಕೊಳ್ಬೇಕು. ಏನು ಮಾಡಲೇಬೇಕಾಗಿರತಕ್ಕಂತಹದ್ದು ಹೇಗೆ ಅಂತ ಕೇಳಿದ್ರೆ ವಿಧಿ ನಿಷೇಧಗಳುಂಟಲ್ವ, ಇದನ್ನು ಮಾಡಿ ಇದನ್ನು ಮಾಡಬಾರ್ದು ಅಂತ ಕೆಲವನ್ನ ಶಾಸ್ತ್ರಗಳು ವಿಧಿಸಿದೆ, ಇನ್ನು ಕೆಲವನ್ನ ಶಾಸ್ತ್ರಗಳು ನಿಷೇಧಿಸಿದೆ. ಇದರಲ್ಲಿ ಮಾಡಲೇಬೇಕಾಗಿರತಕ್ಕಂತಹದ್ದನ್ನು ಮಾಡಲೇಬೇಕು,
ಮಾಡಬಹುದು. ಆ ರೀತಿಯಾಗಿರತಕ್ಕಂಥ ವಿಕಲ್ಪದಲ್ಲಿಲ್ಲ. ಇದನ್ನ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಕಡ್ಡಾಯವಾಗಿ ಮಾಡಲೇಬೇಕಾಗಿರತಕ್ಕಂಥದ್ದನ್ನು ಸಾಧಕರಿಗೆ, ಮತ್ತು ಇದು ಯಾರಿಗೆ ಕೇಳಿದ್ರೆ ಸಾಧಕನಿಗೆ ಹೀಗೆ ಹೇಳಿದ್ದು. ನನಗೆ ಭಗವಂತನನ್ನು ಕಾಣಬೇಕು ಅಂತ ಉತ್ಕಟವಾದಂತಹ ಇಚ್ಛೆ ಇರಬೇಕು. ಉತ್ಕಟತಮವಾದಂತಹ ಇಚ್ಛೆ ಇಲ್ಲ ಅಂತ ಆದರೆ ಏನು ಕೆಲಸಗಳು ಯಾವ ಕಾರ್ಯಗಳು ಆಗುವುದಿಲ್ಲ. ಅದಕ್ಕೋಸ್ಕರ ಉತ್ಕಟವಾದಂತಹ ಇಚ್ಛೆಯನ್ನು ತಾನು ಇಟ್ಟುಕೊಂಡು ಅದರಲ್ಲಿ ತಾನು ಪ್ರವೃತ್ತಿಯನ್ನು ಮಾಡಬೇಕು ಎಂಬುದಾಗಿ ಇಲ್ಲಿ ನಮಗೆ ಹೇಳ್ತಾರೆ. ಅದಾದ ಮೇಲೆ ಈ ದೇಹ ಎಂಬಂತಹ ಮಂದಿರದಲ್ಲಿ ಭಗವಂತನನ್ನು ಪೂಜೆ ಮಾಡುವಂತಹ ಬಗೆ ಹೇಗೆ? ಈ ದೇಹ ಇದು ಒಂದು ಪಟ್ಟಣ ಅಂತಾಯಿತು. ಆ ಪಟ್ಟಣ ಅಂತಾದಮೇಲೆ ಇದರಲ್ಲಿ ದೇವರನ್ನು ಹೇಗೆ ನಾವು ದೇವರನ್ನು ಆರಾಧನೆ ಮಾಡುವಂತಹ ಬಗೆ ಹೇಗೆ? ಪಟ್ಟಣ ಅಂತಾದ ಮೇಲೆ ಅದರಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಒಂದೊಂದು ವ್ಯವಸ್ಥೆಗಳು ಅಂತ ಇರ್ತದೆ. ಅದನ್ನು ಚಿಂತನೆ ಮಾಡಿ ನಾವು ದೇವರಿಗೆ ಯಾವ ರೀತಿಯಾಗಿ ಅರ್ಪಣೆ ಮಾಡಬಹುದು ಅಂತ ಕೇಳಿದ್ರೆ ಹೇಳ್ತಾರೆ, ಪೂರ್ವ ಪರಾಕ್ರಮ ನರನ ಮನೆಗೆ ದಶಕರಣೆಗಳೇ ಕನ್ನಡಿಯ ಸಾಲುಗಳ ರವಿದೂರನ ಸದ್ವಿಹಾರಕ್ಕೆ ಚಿತ್ತ ಮಂಟಪವು ಮರಳೆ ಬೀಸುವ ಶ್ವಾಸಗಳು ಚಾಮರ ವಿಲಾಸಿನಿ ಬುದ್ಧಿ ದಾಮೋದರಗೆ ಸಾಷ್ಟಾಂಗ ಪ್ರಣಾಮಗಳೇ ಸುಶಯನಗಳು. ಭಗವಂತನನ್ನ ವ್ಯವಸ್ಥೆಯನ್ನ ನಾವು ವಿಶೇಷವಾಗಿರತಕ್ಕಂತಹ ದೇಹದಲ್ಲಿ ನಮ್ಮ ಯಾಕೆ ನಾವು ಮೊದಲಿಗೆ ಹೊರಗಿನ ವ್ಯವಸ್ಥೆಯಲ್ಲಿ ದೇವರನ್ನು ನೋಡಬೇಕು, ಇಲ್ಲ ಅಂತಿಲ್ಲ. ಅದಕ್ಕಿಂತ ಮೊದಲು ಈ ದೇಹ ಎಂಬ ಪಟ್ಟಣದಲ್ಲಿ ಭಗವಂತನನ್ನ ಚಿಂತನೆ ಮಾಡುವ ಬಗೆಯನ್ನು ನಮಗೆ ಹೇಳಿಕೊಡ್ತಾರೆ. ಯಾಕೆ ಅಂತ ಕೇಳಿದರೆ ಈ ದೇಹದಲ್ಲಿ ಮೊದಲು ನಾವು ಚಿಂತನೆ ಮಾಡಬೇಕು. ದೇಹದಲ್ಲಿ ಭಗವಂತನನ್ನು ಚಿಂತನೆ ಮಾಡುವಂತಹ ಬಗೆ ಹೇಗೆ ಅದನ್ನು ದಾಸರು ನಮಗೆ ತಿಳಿಸಿಕೊಡ್ತಾರೆ. ಯಾವ ತೆರನಾಗಿ ಯಾವ ರೀತಿಯಾಗಿ ನಾವು ಈ ದೇಹ ಎಂಬಂತಹ ಪಟ್ಟಣದಲ್ಲಿ ದೇವರನ್ನು ಚಿಂತನೆ ಮಾಡಬೇಕು. ದೇವರನ್ನು ಮಾನಸಿಕವಾದಂತಹ ಪೂಜೆಯ ಬಗೆ ಹೇಗೆ ಅಂತ ಕೇಳಿದರೆ ಉರುಪರಾಕ್ರಮಗೆ ಪರಾಕ್ರಮ ಭಗವಂತನಿಗೆ ಭಗವಂತನ ಪರಾಕ್ರಮ ಎಂತಹದ್ದು ಅಂತ ಕೇಳಿದರೆ ಉರುಕ್ರಮಸ್ಯ ಭಗವಂತನಿಗೆ ಉರುಕ್ರಮಸ್ಯ ವಿಷ್ಣು ಸೂಕ್ತದಲ್ಲೆಲ್ಲ ಭಗವಂತನ ಪರಾಕ್ರಮ ಅದು ಅದ್ಭುತವಾದಂತಹದ್ದು. ಅಂತಹ ಪರಾಕ್ರಮ ಭಗವಂತನ ಪರಾಕ್ರಮದ ಎದುರುಗಡೆಗೆ ಇನ್ನೊಂದು ಅದರ ಎದುರುಗಡೆಗೆ ಇನ್ನೊಂದು ಪರಾಕ್ರಮ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಸಮಾನವಾದಂತಹ ಇನ್ನೊಂದು ಪರಾಕ್ರಮ ಭಗವಂತನಿಗೆ ಸಮಾನವಾದಂತಹ ಇನ್ನೊಂದು ಪರಾಕ್ರಮ ಉಂಟಾ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಭಗವಂತನ ಪರಾಕ್ರಮದ ಎದುರುಗಡೆಗೆ ಇನ್ನೊಂದು ಪರಾಕ್ರಮ ಯಾವುದೂ ಇಲ್ಲ. ಭಗವಂತನ ಶಕ್ತಿಯ ಎದುರುಗಡೆಗೆ ಇನ್ನೊಂದು ಸದೃಶವಾದಂತಹ ಶಕ್ತಿ ಯಾವುದೂ ಇಲ್ಲ. ಯಾಕೆ ಅಂತ ಕೇಳಿದರೆ ಭಗವಂತನ ಸಾಮರ್ಥ್ಯ ಅಂತಹದ್ದು. ಅಂತಹ ಭಗವಂತನ ಸಾಮರ್ಥ್ಯವುಳ್ಳಂತಹ ಭಗವಂತನಿಗೆ ಪರಾಕ್ರಮನ ಅರಮನೆಗೆ ಈ ದೇಹ ಇದೊಂದು ಅರಮನೆ. ಈ ಅರಮನೆಯಲ್ಲಿ ಯಾರಿದ್ದಾನೆ ಅಂತ ಕೇಳಿದರೆ ನಾವು ಈ ಅರಮನೆಯಲ್ಲಿ ಏನನ್ನೋ ಕಲ್ಪನೆ ಮಾಡಿಕೊಂಡು ಇದನ್ನು ಒಳಗಿರುವಂತಹ ಅರಮನೆಯನ್ನು ಚೆನ್ನಾಗಿ ಮಾಡಿಕೊಳ್ಳಿಕ್ಕೆ ಹೋಗ್ತೇವೆ. ಇದು ಏನು ಗೊತ್ತುಂಟಾ? ಈ ಅರಮನೆ ಇದು ಅರಮನೆ ಹೌದು. ನಾವು ಈ ಅರಮನೆಯನ್ನು ಚೆನ್ನಾಗಿ ಇಡುವಂತಹ ಒಂದು ಗೋಜಿಗೆ ಒದ್ದಾಡ್ತಾ ಇರ್ತೇವೆ, ಇದು ಚೆನ್ನಾಗಿ ಕಾಣಬೇಕು ಅಂತ. ಈ ಪಟ್ಟಣ ಚೆನ್ನಾಗಿ ಕಾಣಬೇಕು ಹೌದು. ಯಾಕೆ ಅಂತ ಕೇಳಿದರೆ ಈ ದೇಹ ಎಂಬಂತಹ ಪಟ್ಟಣ ಇದು ಯಾರು ಕೊಟ್ಟದ್ದು ಎಂಬ ಚಿಂತನೆಯಲ್ಲಿ ಇದ್ದಾಗ ಆವಾಗ ಅದು ಸಾರ್ಥಕ. ದೇಹ ಕೊಟ್ಟಿದ್ದಾನೆ, ಯಾಕೆ ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಕೊಟ್ಟಂತಹ ವಿಚಾರಗಳು ಯಾವುದಕ್ಕೂ ನಮಗೆ ಅದರ ಆ ಪರಿಜ್ಞಾನವೇ ಇಲ್ಲದೆ ನಾವು ಈ ದೇಹದಲ್ಲಿ ಕ್ಷುದ್ರಕಾಮಾಯನೇಶ್ಯತೆ ಕೃಚ್ರಾಯ ತಪಸೇ ಚೈವ ಪ್ರೇತ್ಯಾನಂದ ಸುಖಾಯ ಚ ಅಂತ ನಮಗೆ ಹೇಳ್ತಾರೆ. ಏನು ಗೊತ್ತುಂಟಾ? ದೇಹದಲ್ಲಿ ಕ್ಷುದ್ರಕಾಮಾಯನೇಶ್ಯತೆ
ಯಾವುದೋ ಕ್ಷುದ್ರವಾದಂತಹ ಕಾಮನೆಗಳಿಗೋಸ್ಕರವಾಗಿ ಈ ದೇಹವನ್ನು ಬಳಸಿದೆವು ಅಂತಾದರೆ ಅದು ವ್ಯರ್ಥ. ಯಾಕೆ ಅಂತ ಕೇಳಿದರೆ ಈ ದೇಹ ಇವತ್ತಲ್ಲ ನಾಳೆ ಬಿದ್ದು ಒದ್ದಾಡಿ ಮಣ್ಣಾಗಿ ಹೋಗಿಬಿಡ್ತದೆ. ಅದಕ್ಕೋಸ್ಕರ ಗುರುಪರಾಕ್ರಮನ ಅರಮನೆಗೆ ದಶಕರಣಗಳೇ ಕನ್ನಡಿಯು. ನಮ್ಮ ಅಲಂಕಾರವನ್ನು ಮಾಡ್ತೇವೆ ನಾವು. ಅಲಂಕಾರವನ್ನು ಮಾಡುವಾಗ ನಾವೇನು ಮಾಡ್ತೇವೆ ಅಂತ ಕೇಳಿದರೆ ಕನ್ನಡಿಯನ್ನು ಇಟ್ಟುಕೊಳ್ತೇವೆ. ಹೇಳ್ತಾರೆ ಇದರಲ್ಲಿ ಕನ್ನಡಿಗಳು ಬೇಕು. ನಮ್ಮ ಪ್ರತಿಬಿಂಬವನ್ನು ನೋಡಿಕೊಳ್ಳಿಕ್ಕೆ ನಾವೇನು ಮಾಡ್ತೇವೆ, ಒಂದು ಕನ್ನಡಿಯನ್ನು ಇಟ್ಟುಕೊಳ್ತೇವೆ. ನಾನು ಚೆನ್ನಾಗಿದ್ದೇನಾ, ನನ್ನ ಸೌಂದರ್ಯ ಚೆನ್ನಾಗಿದೆಯೋ, ಇನ್ನೇನಾದರೂ ಕೂಡ ಇದಕ್ಕೆ ಬೇಕಾಗಿರತಕ್ಕಂತಹ ಅಥವಾ ಹಚ್ಚಿಕೊಳ್ಳಿಕ್ಕೋ ಅಥವಾ ಇನ್ನೇನೋ ವ್ಯವಸ್ಥೆಗಳು ಏನಾದರೂ ಬೇಕು ಅಂತೆಂಬುದನ್ನು ನಮ್ಮ ಪ್ರತಿಬಿಂಬವನ್ನು ನೋಡಿಕೊಳ್ಳಿಕ್ಕೆ ನಾವೇನು ಮಾಡ್ತೇವೆ ಅಂತ ಕೇಳಿದರೆ ನಮ್ಮ ಪ್ರತಿಬಿಂಬವನ್ನು ನೋಡಿಕೊಳ್ಳಿಕ್ಕೆ ಕನ್ನಡಿಯನ್ನು ಇಟ್ಟುಕೊಳ್ಳುತ್ತೇವೆ. ನಮ್ಮ ಕನ್ನಡಿಗಳು ನಮಗೆ ದೇಹದಲ್ಲಿಯೂ ಕೂಡ ಕನ್ನಡಿ ಇದೆ. ಯಾವುದು ಗೊತ್ತುಂಟ? ಜಗನ್ನಾಥದಾಸರು ಹೇಳ್ತಾರೆ, ಗುರುಪರಾಕ್ರಮನ ಅರಮನೆಗೆ ದಶಕರಣಗಳೇ 10 ಕರಣಗಳಿವೆ. ಯಾವುದೆಲ್ಲ ಅಂತ ಕೇಳಿದರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಇದು 10 ಕರಣಗಳು, ಇದು 10 ಇಂದ್ರಿಯಗಳು ಕನ್ನಡಿ. ಇದಾದ ಮೇಲೆ ಕನ್ನಡಿ ಚೆನ್ನಾಗಿರಬೇಕು. ಕನ್ನಡಿ ಚೆನ್ನಾಗಿರಬೇಕು ಅಂತ ಹೇಳಿದರೆ ಬೀಳಬಾರ್ದು. ಬಿತ್ತು ಅಂತ ಆದರೆ ಒಡೆದು ಚೂರಾಗಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ಈ ಕನ್ನಡಿ ಯಾವುದು, ಕನ್ನಡಿಯಲ್ಲಿ ಪ್ರತಿಬಿಂಬಿಸ್ತದೆ, ಪ್ರತಿಫಲನವಾಗ್ತದೆ. ಕನ್ನಡಿ ಯಾಕೆ ಕೇಳಿದರೆ ನಾವು ಕನ್ನಡಿಯನ್ನು ನೋಡಿದಾಗ ಅದರಲ್ಲಿ ನನ್ನ ಪ್ರತಿಬಿಂಬ ಪ್ರತಿಫಲನವಾಗ್ತದೆ. ನನ್ನ ಪ್ರತಿಬಿಂಬ ಅದರಲ್ಲಿ ಕಾಣ್ತದೆ. ಆದ್ದರಿಂದ ಅದು ಕನ್ನಡಿ. ಬಿಂಬ ಪ್ರತಿಬಿಂಬಿಸುವುದನ್ನು ಕನ್ನಡಿ. ಮನಸ್ಸು ಅದು ಕನ್ನಡಿ. ಏನಾಗಿದೆ? 10 ಕರಣಗಳು, ಏನು ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಇದು ಕನ್ನಡಿಯ ಸ್ಥಾನ. ದೋಷದೂರನಾಗಿರತಕ್ಕಂತಹ ಹೇಳ್ತಾರೆ ಕನ್ನಡಿಯ ಸಾಲುಗಳು. ಸಾಲುಗಳ ರವಿದೂರನ ಸದ್ವಿಹಾರಕ್ಕೆ ಚಿತ್ತಮಂಟಪವು. ಇನ್ನು ಭಗವಂತನ ವಿಹಾರಕ್ಕೆ ಸದ್ನಾಮಕನಾಗಿರತಕ್ಕಂತಹ ಭಗವಂತನಿಗೆ ಸತ್ ಅಂತ ಹೆಸರು. ಭಗವಂತನಿಗೆ ಸತ್ ಅಂತ ಹೇಳಿದಾಗ ಯಾಕೆ ಸತ್ ಅಂತ ಕೇಳಿದರೆ ಭಗವಂತ ಸತ್ ಯಾಕೆ? ನಾವು ರಾಯರನ್ನ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಎಂಬ ಶಬ್ದವನ್ನು ನೋಡಿದಾಗ ಅಲ್ಲಿ ಸತ್ಯ ಎಂಬ ಶಬ್ದಕ್ಕೆ ಅರ್ಥವನ್ನು ಹೇಳುವಾಗ ಯಾರು ಏನು ಹೇಳ್ತಾರೆ ಅಂತ ಕೇಳಿದ್ರೆ ಸತ್ ಸನ್ನಾಮಕನಾಗಿರತಕ್ಕಂತಹ ಭಗವಂತನಲ್ಲಿ ರಥರಾಗಿದ್ದಾರೆ. ಆದ್ದರಿಂದ ಸತ್ಯ ಧರ್ಮ ರಥಾಯ, ಸನ್ನಾಮಕನಾಗಿರತಕ್ಕಂತಹ ಭಗವಂತನಲ್ಲಿ ತಮ್ಮ ಮನಸ್ಸನ್ನು ನಿತ್ಯದಲ್ಲಿಯೂ ಕೂಡ ಅವರು ವಿಹರಿಸ್ತಾ ಇರುತ್ತಾರೆ. ಆದ್ದರಿಂದಾಗಿ ಅವರು ಸತ್ಯ. ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾರೆ ಸದ್ವಿಹಾರಕ್ಕೆ ಭಗವಂತ ಸತ್ ಅಂತ ಅವನ ಭಗವಂತ ಸನ್ನಾಮಕನಾಗಿರತಕ್ಕಂತಹ ಭಗವಂತನ ವಿಹಾರವನ್ನು ಮಾಡಲಿಕ್ಕೆ ಬೇಕಲ್ವ, ವಿಹಾರ ಸ್ಥಾನ ಬೇಕಲ್ವ. ನಾವು ವಿಹಾರವನ್ನು ಮಾಡ್ತೇವೆ, ಯಾವುದೋ ಒಂದು ನೀರಿನ ಸ್ಥಾನವನ್ನು ನಾವು ವಿಹಾರವನ್ನು ಮಾಡಲಿಕ್ಕೋಸ್ಕರವಾಗಿ ಸಮುದ್ರದ ಬಳಿಗೆ ಅಥವಾ ಇನ್ನಿತರ ಯಾವುದೋ ಕೆರೆಯ ಬಳಿಗೆ ಅಥವಾ ಯಾವುದೋ ಒಂದು ಗಾರ್ಡನ್ ಅಂತ ಉದ್ಯಾನವನ ಅದರೆಲ್ಲ ನಾವು ತಿರುಗಾಡ್ತೇವೆ. ಯಾಕೆ ಅಂತ ಕೇಳಿದರೆ ವಿಹಾರ. ನಾವು ವಿಹಾರ ಮಾಡುವಂತಹ ಸ್ಥಾನಗಳು ಉದ್ಯಾನವನ, ನದಿ, ಸಮುದ್ರ ಇತ್ಯಾದಿಗಳಲ್ಲಿ ವಿಹಾರವನ್ನು ಮಾಡ್ತಾ ಇರ್ತೇವೆ. ಭಗವಂತನ ವಿಹಾರವನ್ನು ಮಾಡಲಿಕ್ಕೆ ಭಗವಂತನಿಗೆ ಸ್ಥಾನ ಯಾವುದು ಅಂತ ಕೇಳಿದ್ರೆ ಸದ್ವಿಹಾರಕ್ಕೆ ಚಿತ್ತ ಮಂಟಪವು. ಚಿತ್ತ ಚಿತ್ತ ಅಂತ ಹೇಳಿದ್ರೆ ಚಿತ್ತಂತು ಚೇತೋ ಹೃದಯಂ ಸ್ವಾಂತಂ ಮೃತ್ ಮಾನಸಂ ಮನಃ. ಚಿತ್ತ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಚಿತ್ತಂತು ಚೇತೋ ಹೃದಯಂ ಸ್ವಾಂತಂ ಹೃದ್ ಮಾನಸಂ ಮನಃ. ಒಳ್ಳೆಯ ಶುದ್ಧವಾಗಿರತಕ್ಕಂತಹ ಮನಸ್ಸು ಅದು ಮಂಟಪ. ಇಂತಹ ಮಂಟಪ ಸ್ಥಾನದಲ್ಲಿ ಭಗವಂತನಿಗೆ ನಮ್ಮ ಮನಸ್ಸುಗಳು. ಅದಾದ ಮೇಲೆ ಏನಾಗಿದೆ, ಮರಳಿ ಬೀಸುವ ಶ್ವಾಸಗಳು ಈ ದೇಹದಲ್ಲಿ ಒಂದಲ್ಲ ಒಂದು ದಿವಸ
ಆರಂಭದಿಂದ ಇಲ್ಲಿಂದ ನಾವು ಯಾವತ್ತೋ ನಮ್ಮದು ಡೇಟ್ ಆಫ್ ಬರ್ತ್ ಗೊತ್ತುಂಟಲ್ವ, ಆವತ್ತಿನಿಂದ ನಮ್ಮ ಬರ್ತ್ ಯಾವತ್ತು ಆಗಿದೆಯೋ, ನಮ್ಮ ಈ ಜನನ ಯಾವತ್ತು ಈ ಭೂಮಿಗೆ ಆಗಿದೆಯೋ ಅಲ್ಲಿಂದ ಇಲ್ಲಿಯ ತನಕ, ಇವತ್ತಿನ ತನಕ ಒಂದು ದಿನವೂ ಕೂಡ, ಒಂದು ಕ್ಷಣವೂ ಕೂಡ ಬಿಡದೆ ಶ್ವಾಸೋಚ್ಛ್ವಾಸ ಆಗ್ತಾ ಉಂಟು. ಇಲ್ಲ ರೀ, ನಮ್ಮದು ರಾತ್ರಿ ಹೊತ್ತು ನಾವು ಶ್ವಾಸೋಚ್ಛ್ವಾಸವನ್ನು ಮಾಡೋದಿಲ್ಲ, ಮತ್ತು ಶನಿವಾರ ಭಾನುವಾರಗಳಲ್ಲಿ ನಾವು ಶ್ವಾಸೋಚ್ಛ್ವಾಸವನ್ನು ಮಾಡೋದಿಲ್ಲ, ಈ ರೀತಿಯಾಗಿ ಯಾರೂ ಕೂಡ ಹೇಳೋದಿಲ್ಲ. ಯಾವುದಕ್ಕೂ ಕೂಡ ಯಾವುದಕ್ಕಾದರೂ ರಜೆ ಇರ್ಬೋದು, ಶ್ವಾಸೋಚ್ಛ್ವಾಸಕ್ಕೆ ರಜೆ ಅಂತ ಇಲ್ಲವೇ ಇಲ್ಲ. ಶ್ವಾಸೋಚ್ಛ್ವಾಸ ರಜೆ ತಗೊಂಡಿದೆ ಅಂತ ಹೇಳಿದ್ರೆ ಇಡೀ ದೇಹವು ಕೂಡ ರಜೆ ತಗೊಂಡಿದೆ, ದೇಹದಲ್ಲಿ ದೇಹ ಅದು ಬಿದ್ದಿದೆ ಅಂತ ಅರ್ಥ. ಆ ರೀತಿಯಾಗಿ ಈ ಶ್ವಾಸೋಚ್ಛ್ವಾಸ ಸತತವಾಗಿ ನಡೆಯುತ್ತಿರುವಂತಹ ಒಂದು ದಿವಸನೂ ಕೂಡ ಶ್ವಾಸಗಳು ಚಾಮರ, ಭಗವಂತನಿಗೆ ಚಾಮರ ಯಾವುದು ಅಂತ ಕೇಳಿದ್ರೆ ನಮ್ಮ ಶ್ವಾಸೋಚ್ಛ್ವಾಸಗಳೇ ಭಗವಂತನಿಗೆ ಚಾಮರ. ಇದನ್ನು ನಾವು ನಮ್ಮ ಜೀವನದ ಅದನ್ನು ಹೇಳ್ತೇವಲ್ಲ, ನಾವು ಯಾವತ್ತೂ ಹೇಳುವಂತಹ ಮಾತು, ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಸರ್ವೇಂದ್ರಿಯಾಭಿಮಾನಿಸ್ತ ಮುಖ್ಯಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮಚಾಖಿಲಂ. ಇದೆಲ್ಲವನ್ನು ಕೂಡ ನಾವು ನಿತ್ಯದಲ್ಲಿಯೂ ಕೂಡ ಅಳವಡಿಸಿಕೊಳ್ಳಬೇಕಾದಂತಹ ಮಂತ್ರಗಳು. ಮಯಿ ಸ್ಥಿತೋ ಮದಂಗೇಶೋ ಸ್ವತಂತ್ರೋ ವ್ಯಾಪ್ತವಾನ್ ಹರಿ. ಇದೆಲ್ಲವೂ ಕೂಡ ನಾವು ದಿನನಿತ್ಯದಲ್ಲಿ ಚಿಂತನೆ ಮಾಡಬೇಕಾದಂತಹ ವಿಚಾರಗಳು. ಯಾವತ್ತೋ ಒಂದು ದಿವಸ ಇದನ್ನು ವಿಚಾರ ಮಾಡಿಕೊಳ್ಳಿಕ್ಕಿರುವಂತಹದ್ದಲ್ಲವೇ ಅಲ್ಲ. ಭಗವಂತನನ್ನ ಕ್ಷಣ ಕ್ಷಣಕ್ಕೆ ಅನುಕ್ಷಣವೂ ಕೂಡ ಚಿಂತನೆ ಮಾಡಬೇಕಾದಂತಹದ್ದು. ಅದಕ್ಕೋಸ್ಕರವಾಗಿ ಸ್ವತಂತ್ರವಾಗಿ ಭಗವಂತ ಶ್ವಾಸೋಚ್ಛ್ವಾಸ ನಮ್ಮಲ್ಲಿ ಪ್ರಾಣದೇವರು ಮಾಡ್ತಾ ಇದ್ದಾರೆ. ಅದೇ ಚಾಮರ. ಅದಾದ ಮೇಲೆ ಚಾಮರ ವಿಲಾಸಿನಿ ಬುದ್ಧಿ. ಸ್ತ್ರೀ ವಿಲಾಸಿನಿ ಯಾರು ಅಂತ ಕೇಳಿದ್ರೆ ಸ್ತ್ರೀ. ಬುದ್ಧಿ ಎಂಬುದು ಅದು ಅದೇನಾಗಿದೆ ಅಂತ ಕೇಳಿದ್ರೆ ನರ್ತಕಿ. ಅವಳು ಬುದ್ಧಿ ನಮ್ದು ಏನು ಗೊತ್ತುಂಟ, ಅದು ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರುವುದಿಲ್ಲ, ವ್ಯತ್ಯಾಸವಾಗ್ತಾನೆ ಇರ್ತದೆ. ಆದ್ದರಿಂದ ಅದನ್ನ ವಿಲಾಸಿನಿ ಬುದ್ಧಿ. ದಾಮೋದರಗೆ ಭಗವಂತನಿಗೆ ದಾಮ ಉದರ, ಭಗವಂತನಿಗೆ ದಾಮೋದರ ಅಂತ ಹೆಸರು. ಯಾಕೆ ದಾಮ ಉದರ? ಉದರಂ ಸರ್ವ ಎಲ್ಲ ಧಾಮಗಳನ್ನ ಉದರೆ ಎಲ್ಲ ಸಮಸ್ತವಾಗಿರತಕ್ಕಂತಹ ಚರಾಚರ ಜಗತ್ತನ್ನ, ಯಾವುದೂ ಕೂಡ ಸೃಷ್ಟಿಯಾಗುವ ಜಗತ್ತು, ಸೃಷ್ಟಿಯಾಗತಕ್ಕಂತಹ ಜಗತ್ತು, ಎಲ್ಲ ಜಗತ್ತುಗಳನ್ನು ಕೂಡ ಎಲ್ಲಿಟ್ಟುಕೊಂಡಿದ್ದಾನೆ ಕೇಳಿದ್ರೆ ಉದರದಲ್ಲಿ. ಅಂತಹ ಉದರದಲ್ಲಿರುವಂತಹ ಭಗವಂತನಿಗೆ ಧಾಮ ಉದರ. ಇಡೀ ಸರ್ವಧಾಮವನ್ನು ಕೂಡ ಉದರದಲ್ಲಿಟ್ಟುಕೊಂಡು ಭಗವಂತ ಧಾಮ ಉದರ ಅಂತ ಎನಿಸಿಕೊಂಡಿದ್ದಾನೆ. ಅಂತಹ ಭಗವಂತನಿಗೆ ಸಾಷ್ಟಾಂಗ ಪ್ರಣಾಮಗಳೇ. ಇದು ಏನಾಗಿದೆ? ಸುಶಯನಗಳು. ಶಯನ ಅಲ್ಲ, ಇದರಲ್ಲಿ ಸಂಸ್ಕೃತದಲ್ಲಿ ಒಂದಷ್ಟು ಉಪಸರ್ಗಗಳಿದೆ. ಯಾವುದೆಲ್ಲ ಅಂತ ಕೇಳಿದ್ರೆ ಪ್ರ, ಪರ, ಅಪ, ಸಂ, ಅನು, ಅವ, ನಿಸ್, ನಿರ್, ದುಸ್, ದುರ್, ಪಿ ಅಂತ ಹೇಳಿಕೊಂಡು ಒಂದು 21 ಉಪಸರ್ಗಗಳಂತ ಹೇಳ್ತೇವೆ. ಈ 21 ಉಪಸರ್ಗಗಳಲ್ಲಿ ಉಪಸರ್ಗ ಏನು? ಉಪಸರ್ಗಗಳಿಂದಾಗಿ ಏನಾಗ್ತದೆ ಗೊತ್ತುಂಟ? ಉಪಸರ್ಗ ಬಲಾತ್ ಅನ್ಯತ್ರ ನೀಯತೆ. ಏನೋ ಅದರ ಅರ್ಥ ಕೆಲವು ಸಂದರ್ಭದಲ್ಲಿ ಅರ್ಥ ಭಿನ್ನವಾಗ್ತದೆ. ಏನಾಗಿದೆ ಅಂತ ಕೇಳಿದ್ರೆ ಇದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳು ಇರ್ತವೆ. ಪಶ್ಯಾಮಿ, ಚಾನು ಚೆನ್ನಾಗಿ ನೋಡ್ತಾನೆ ಅಂತಾದರೆ ಅವನು ಅದಕ್ಕೆ ಉಪಸರ್ಗವನ್ನು ಸೇರಿಸಿಕೊಂಡು ಅದಕ್ಕೆ ಅದರ ಸಂದರ್ಭದಲ್ಲಿ ಬೇರೆ ರೀತಿಯಾಗಿರತಕ್ಕಂತಹ ಅರ್ಥವನ್ನು ಕೊಡುವಂತಹದ್ದಿದೆ. ಇಲ್ಲಿಯೂ ಕೂಡ ಹೇಳ್ತಾರೆ ಸಾಷ್ಟಾಂಗ ಪ್ರಣಾಮಗಳೇ ಸುಶಯನಗಳು. ಶಯನ ಅಲ್ಲ, ಶೋಭಾಯಮಾನವಾದಂತಹ ಶಯನ. ಶಯನ ಯಾವುದು? ಶಯನ ಸಾಮಾನ್ಯವಾದದ್ದಲ್ಲ, ಸುಶಯನ. ಸು ಎಂಬಂತಹ ಉಪಸರ್ಗ ಇದೆ. ಇದು ಭಗವಂತನಿಗೆ ಮಲಗುವುದು, ಅದುವೇ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿಕೊಂಡು ನಮ್ಮ ದಿನನಿತ್ಯದ ದಿನಚರ್ಯವನ್ನು ನಾವು ದೇವರಿಗೆ ಅರ್ಪಿಸಬೇಕು.
ಹೇಗೆ ಅಂತ ಕೇಳಿದರೆ ಇದನ್ನೇ ನಾವು ನಿತ್ಯದಲ್ಲೂ ಕೂಡ ಈ ವಿಚಾರವನ್ನು ಹೇಳುವುದು ಒಂದೇ ಒಂದು ಶ್ಲೋಕದಲ್ಲಿ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಪ್ರಾತಃ ಪ್ರಭೃತಿ ಸಾಯಾಂತಂ, ಬೆಳಗ್ಗಿನಿಂದ ಸಾಯಂಕಾಲ ತನಕ, ಸಾಯಂಕಾಲದಿಂದ ಮರುದಿವಸದ ತನಕ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ವಿಚಾರಗಳು, ಕ್ರಿಯೆಗಳು, ಮಾನಸಿಕ, ಕಾಯೇನ ವಾಚ ಮನಸ, 3 ರೀತಿಯಾಗಿರತಕ್ಕಂತಹ ಕಾರ್ಯಗಳು ಆಗ್ತಾ ಇರ್ತವೆ. ಇದೆಲ್ಲವೂ ಕೂಡ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂಭತಃ ಯತ್ ಕರೋಮಿ, ಯತ್ ಕರೋಮಿ, ಅದು ಇದು ಅಂತಲ್ಲ, ಏನು ಕೆಲಸಗಳು ಕೂಡ ಯತ್ ಕರೋಮಿ ಜಗನ್ನಾಥ, ಜಗತಃ ನಾಥ ಅಥವಾ ಜಗತ್ತಿಗೆ ನಾಥನಾಗಿರುವಂಥವನು. ಇವನಿಗೆ ಭಗವಂತನಿಗೆ ಅನಾಥ ಅಂತ ಹೆಸರು. ಯಾಕೆ ಅನಾಥ ಅಂತ ಕೇಳಿದರೆ, ಭಗವಂತ ದೊಡ್ಡ ಅನಾಥ. ಅಕಾರ ಏನು ಆ ಇಡೀ ಏಕಾಕ್ಷರ ಕೋಶದಲ್ಲಿ ಬ್ರಹ್ಮನನ್ನು ಹೇಳುವಾಗ ಆ ಕ ಇತ್ಯಾದಿಗಳನ್ನು ಹೇಳ್ತಾರೆ. ಅದರಲ್ಲಿ ಬ್ರಹ್ಮವಾಚಕವಾಗಿ ಆ ಏವನಾಥ, ಭಗವಂತನೇ ನಾಥನಾಗಿ ಉಳ್ಳವನು ಲಕ್ಷ್ಮೀದೇವಿ, ಅಥವಾ ಭಗವಂತ ಯಾರಿಗೆ ನಾಥನಾಗಿ ಇದ್ದಾನೋ ಲಕ್ಷ್ಮೀದೇವಿಗೆ ನಾಥನಾಗಿ, ಅಂತಹ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ವಿಚಾರಗಳನ್ನು ನಮಗೆ ಹೇಳ್ತಾರೆ. ಅಂತಹ ಭಗವಂತನಿಗೆ ಏನಾಗಿದೆ, ನಮ್ಮ ವಿಶೇಷ ಪೂಜೆ ನಾವು ದೇಹದಲ್ಲಿ ಮಾಡಬೇಕು. ನಾವು ನಮ್ಮದು ವ್ಯವಸ್ಥೆಗಳು ಹೇಗೆ ಅಂತ ಕೇಳಿದ್ರೆ, ನಾವು ದೇವರ ಕೋಣೆಯಲ್ಲಿ ಮನಸ್ಸಿಲ್ಲದ ರೀತಿಯಲ್ಲಿ ಮನಸ್ಸಿದ್ದುಕೊಂಡು ನಾವು ಪೂಜೆಯನ್ನು ಮಾಡ್ತಾ ಇರ್ತೇವೆ. ಅದು ಹೇಗೆ ಅಂತ ಕೇಳಿದ್ರೆ, ಮಾನಸಿಕವಾಗಿರತಕ್ಕಂತಹ ಪೂಜೆಯನ್ನು ನಮಗೆ ಹೇಳಿದ್ದು. ನಾವು ನಿತ್ಯದಲ್ಲೂ ಕೂಡ ಸಾಲಗ್ರಾಮಾದಿಗಳನ್ನು ಪೂಜೆ ಮಾಡಬೇಕು, ಅದು ಕರ್ತವ್ಯ. ನಮ್ಮ ದೈನಂದಿನ ಕ್ರಿಯೆಯಲ್ಲಿ ಸಂಧ್ಯಾವಂದನೆ, ಪೂಜೆ, ಪಿತೃತರ್ಪಣ, ಬ್ರಹ್ಮಯಜ್ಞ, ವೈಶ್ವದೇವಾದಿಗಳು ನಿಯತ ಮಾಡಲೇಬೇಕು. ಅದರಲ್ಲಿ ಎಕ್ಸ್ಕ್ಯೂಸು ಅಥವಾ ಅದರಲ್ಲಿ ಕಾಂಪ್ರಮೈಸ್ ಇಲ್ಲವೇ ಇಲ್ಲ, ಅದನ್ನು ಮಾಡಲೇಬೇಕಾದ್ದು. ನಮ್ಮ ಈ ಮಾನಸಿಕ ಪೂಜೆಯನ್ನು ಮೊದಲಿಗೆ ಹೇಳ್ತಾರೆ. ಈ ಪೂಜೆಯಲ್ಲಿ ನಾವು ಮಾಡುವಾಗ ಒಂದಷ್ಟು ಮಂತ್ರಗಳು ತಪ್ಪಾಗ್ತದೆ, ಕ್ರಿಯಾಗಳು ತಪ್ಪಾಗ್ತದೆ, ಒಂದಷ್ಟು ದೋಷಗಳೇ, ಅಥವಾ ದ್ರವ್ಯಗಳು ಇರುವುದಿಲ್ಲ, ಅಥವಾ ಯಾವುದೋ ದ್ರವ್ಯಗಳು, ಎಲ್ಲಿಂದಲೋ ತಂದದ ದ್ರವ್ಯಗಳು, ಇದೆಲ್ಲ ದೋಷಗಳು ನಮ್ಮಲ್ಲಿ ಕ್ಷಣಕ್ಕೂ ಆಗ್ತಾ ಇರ್ತದೆ. ಅದಕ್ಕಿಂತ ಇಡೀ ನಮ್ಮ ಜೀವನ, ನಮ್ಮ ಒಂದು ದೇಹದ ವ್ಯವಸ್ಥೆಯಲ್ಲಿ ನಾವು ಮಾಡುವಂತಹ ಬೇರೆ ಬೇರೆ ಪ್ರಕ್ರಿಯೆಗಳು, ಶ್ವಾಸೋಚ್ಛ್ವಾಸವನ್ನು ಮಾಡ್ತೇವೆ. ಹಂಸನಾಮಕನಾಗಿರತಕ್ಕಂತಹ ಭಗವಂತನ ಪೂಜೆಯನ್ನು ಪ್ರಾಣದೇವರು ಮಾಡ್ತಾ ಇದ್ದಾರೆ ಎಂಬ ಚಿಂತನೆ. ಕಣ್ಣಿನಿಂದ ನೋಡ್ತೇನೆ, ಈ ಕಣ್ಣಿನಲ್ಲಿ ಸೂರ್ಯಚಂದ್ರಾದಿಗಳು ಇದ್ದಾರೆ, ಸೂರ್ಯಚಂದ್ರಾದಿಗಳು ಇದ್ದುಕೊಂಡು ನನ್ನ ಕಣ್ಣಿನ ಮೂಲಕವಾಗಿ ನನಗೆ ಜಗತ್ತಿನ ಜ್ಞಾನ ಬರುವಂತೆ ಮಾಡ್ತಾ ಇದ್ದಾರೆ. ಕಿವಿಯಿಂದ ಕೇಳ್ತೇನೆ, ಏನನ್ನ ಕೇಳ್ತೇನೆ, ಅದೆಲ್ಲವೂ ಕೂಡ ಭಗವಂತನ ವಿಚಾರವಾಗಿ ಕೇಳ್ತಾ ಇದ್ದೇನೆ. ಇದೇ ಒಂದು ರೀತಿಯಾಗಿರತಕ್ಕಂತಹ ಪೂಜೆ. ನಾನು ದೇವತಾ ಸಂಬಂಧಿಯಾಗಿ ಪ್ರದಕ್ಷಿಣೆಗಳನ್ನು ಮಾಡ್ತೇನೆ, ಇದೇ ಒಂದು ಪೂಜೆ. ಭಗವಂತನಿಗೆ ಗಂಟೆಗಟ್ಟಲೆ ಒಳಗಡೆ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತೇನಿಲ್ಲ. ಭಗವಂತನಿಗೆ ಪೂಜೆಯನ್ನು ಮಾಡುವುದು ಹೇಗೆ ಅಂತ ಕೇಳಿದ್ರೆ, ಒಳಗಡೆ ಗಂಟೆಗಟ್ಟಲೆ ಕೂತ್ಕೊಂಡ ತಕ್ಷಣ ಪೂಜೆಯೂ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಿನ್ನ ಮನಸ್ಸು ಎಷ್ಟು ಹೊತ್ತು ಉಂಟು ಮೊದಲು ತೀರ್ಮಾನ ಮಾಡಿಕೊಳ್ಬೇಕು. ನಮ್ಮ ಮನಸ್ಸು ಇಲ್ಲ ರೀ, ಮನಸ್ಸು ಕೂತ್ಕೊಳ್ಳೋದಿಲ್ಲ ರೀ. ಅದು ಕೃಷ್ಣನೇ ಹೇಳಿದ್ದಾನಲ್ವಾ, ಚಂಚಲಮ್ಮೆ ಮನ ಕೃಷ್ಣ ಪ್ರಮಾದಿ ಬಲಭದ್ರುಡಂ. ಅವನೇ ಹೇಳಿದ್ದಾನೆ. ಬೇಕಾದ್ರೆ ಮನಸ್ಸು ಕೊಡ್ಲಿ ಅಲ್ವ, ಅವನೇ ಪೂಜೆ ಮಾಡುವುದು ಅವನದ್ದು. ದೇವರ ಪೂಜೆ ಮಾಡುವುದು, ದೇವರ ಪೂಜೆ ಮಾಡುವಾಗ ಮನಸ್ಸು ಕೊಡಬೇಕು ಅವನೇ. ಹಾಗಾಗಿ ನಾನು ಮನಸ್ಸಿದ್ದಾಗ ಪೂಜೆ ಮಾಡ್ತೇನೆ. ಇವತ್ತು ಮನಸ್ಸಿಲ್ಲ ರೀ, ಪೂಜೆ ಬಿಟ್ಟು ಬಿಡುವ. ಇವತ್ತು ನನಗೆ ಮನಸ್ಸಿಲ್ಲ, ಅದರಿಂದಾಗಿ ಸಂಧ್ಯಾವಂದನೆ ಬಿಟ್ಟು ಬಿಡುವ. ಅದಕ್ಕೆ ಅವನನ್ನು ದೂರೋದಲ್ಲ, ಭಗವಂತನನ್ನು ದೂರೋದಲ್ಲ. ಆ ಚಿಂತನೆಯಲ್ಲಿ ಮೊದಲಿಗೆ ಬೇಸಿಕ್ ನಮ್ಮ ದುರಂತ ಏನು ಅಂತ ಕೇಳಿದ್ರೆ, ನಮಗೆ ಬೇಸ್ಮೆಂಟ್ ಗಟ್ಟಿಲ್ಲ ನಮ್ಮದು. ಏನು ಕೇಳಿದ್ರೆ, ಮೊದಲಿಗೆ ನಾವು ಬೇಸ್ಮೆಂಟ್ ಗಟ್ಟಿ ಮಾಡಿಕೊಳ್ಬೇಕು. ಬಿಲ್ಡಿಂಗ್ ಕಟ್ಟಲಿಕ್ಕೆ ಆರಂಭ ಮಾಡ್ತೇವೆ. ಬಿಲ್ಡಿಂಗ್ ಕಟ್ಟಲಿಕ್ಕೆ ಆರಂಭ ಮಾಡಬೇಕು ಅಂತಾದರೆ ಮೊದಲಿಗೆ ಪಿಲ್ಲರ್ ಆಗ್ತಾರೆ. ಯಾಕೆ ಅಂತ ಕೇಳಿದ್ರೆ, ಯಾವುದೋ ಒಂದು ನೀರಿನ ಪ್ರದೇಶ ಅಂದಿಟ್ಟುಕೊಳ್ಳುವ, ಅಥವಾ ಯಾವುದೋ ಒಂದು ತಗ್ಗಿನ ಪ್ರದೇಶ ಅಂದಿಟ್ಟುಕೊಳ್ಳುವ, ಅಲ್ಲಿಗೆ ನೀರು ಬರ್ತದೆ ಎಂದಿಟ್ಟುಕೊಳ್ಳುವ. ಬೆಂಗಳೂರಿನಲ್ಲಿ ಒಳ್ಳೆ ಅನುಭವ ಆಗ್ತದೆ. ಅಂತಹ ತಗ್ಗಿನ ಪ್ರದೇಶದಲ್ಲಿ ಇದ್ದಾಗ ಅದಕ್ಕೇನು ಮಾಡ್ತಾರೆ ಅಂತ ಕೇಳಿದ್ರೆ, ಅವನು ಇಂಜಿನಿಯರ್ ಬಂದು ಹೇಳ್ತಾನೆ, ಇಲ್ಲ ಇಲ್ಲಿಗೆ ನೀರು ಬರ್ತದೆ, ಅದಕ್ಕೋಸ್ಕರವಾಗಿ ಒಂದಷ್ಟು ಕಂಬಗಳನ್ನು ಕೊಡುವ, ಅದನ್ನು ಒಂದಿಷ್ಟು ಫೀಟ್ ಎತ್ತರಿಸುವ, ಅದರ ನಂತರ ನಾವು
ಮನೆಯನ್ನು ಕಟ್ಟುವಂತಹದ್ದು ಮಾಡುವ ಅಂತ. ಏನು ಕೇಳಿದ್ರೆ ಬೇಸ್ಮೆಂಟ್ ಗಟ್ಟಿ ಬೇಕು. ಈ ಬೇಸ್ಮೆಂಟ್ ಗಟ್ಟಿ ಆಗಬೇಕು ಅಂತ ಅಂದರೆ ಮೊದಲಿಗೆ ನಮ್ಮ ಆರಂಭದ ಹಂತದ ಯಾವುದು ಗೊತ್ತುಂಟ? ನಮ್ಮ ಆರಂಭದಲ್ಲಿ ಇದೆ, ನಾವು ದೇವರ ಕ್ರಿಯೆ, ಸಣ್ಣ ಸಣ್ಣ ಕ್ರಿಯೆಗಳನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡುವಂತಹದ್ದು. ಏನೇ ಆಗಲಿ, ದೇವರಿಗೆ ಪ್ರದಕ್ಷಿಣೆ ಬಂದೆ, ದೇವರೇ ಕಾಲಿನಲ್ಲಿದ್ದುಕೊಂಡು ನೀನು ನನ್ನ ಹತ್ರ ಪ್ರದಕ್ಷಿಣೆಯನ್ನ ಭರಿಸಿದ್ದಿ, ಇದು ನಿನಗೆ ಸಮರ್ಪಿತ, ಈ ಚಿಂತನೆ. ಅದಾದ ಮೇಲೆ ನಮಗೆ ದೊಡ್ಡ ಚಿಂತನೆ ನಮಗೆ ಬರೋದಿಲ್ಲ. ನಾನು ಹೇಳ್ತೇನಲ್ಲ, ಯಾಕೆ ಅಂತ ಕೇಳಿದ್ರೆ ಸಂಧ್ಯಾವಂದನೆ ಮಾಡುವಾಗಲೇ ನಾವು ಹೇಳ್ಬೋದು, ಸಂಧ್ಯಾವಂದನೆ ಮಾಡುವಾಗ ಗಾಯತ್ರಿಯನ್ನು ನಾವು ಧ್ಯಾನ ಮಾಡಬೇಕು ಅಂತ ಹೇಳ್ತೇವೆ. ದೇಯ ಸದಾ ಸವಿತ್ರ ಮಂಡಲ ಆಚಾರ್ಯರು ಧ್ಯಾನವನ್ನು ಕೊಟ್ಟಿದ್ದಾರೆ. ದೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾರದ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್, ಯಾವುದೋ ಜ್ಞಾನ ಬರೋದಿಲ್ಲ. 2 ಪೈಸೆಯಷ್ಟು ನಮಗೆ ಜ್ಞಾನ ಬರುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಮನಸ್ಸಿನ ವ್ಯವಸ್ಥೆ ಅಂತದ್ದು, ಅದು ಕೇಳುವುದಿಲ್ಲ. ಆದರೆ ಅದನ್ನು ಹಿಡಿದುಕೊಂಡು ಬಂದು ಅದನ್ನು ದೇವರ ಕಡೆಗೆ ಕೂರಿಸುವಂತಹದ್ದು ಮೊದಲು ಮಾಡಬೇಕು. ಇದಕ್ಕಿಂತ ಆರಂಭದಲ್ಲಿ ಗಂಟೆಗಟ್ಟಲೆ ಕೂರ್ಲಿಕ್ಕಾಗದಿದ್ರೂ ಪರವಾಗಿಲ್ಲ, 10 ನಿಮಿಷ ಕೂತ್ಕೊಳ್ತೀಯಾ, 10 ನಿಮಿಷವೇ ಬೇಕಾದ್ರೆ ನೀನು ಗಾಯತ್ರಿಯನ್ನು ಮಾಡು, 10 ನಿಮಿಷವೇ ಬೇಕಾದ್ರೆ ನೀನು ದೇವರನ್ನು ಧ್ಯಾನ ಮಾಡು. ಮೊದಲಿಗೆ 10 ನಿಮಿಷದಲ್ಲಿ ದೇವರನ್ನು ಎಷ್ಟು ಹೊತ್ತು ಯೋಚನೆ ಮಾಡಲಿಕ್ಕಾಗಿದೆ ಅಂತ ಮೊದಲಿಟ್ಟುಕೋ. ಆಮೇಲೆ ಒಂದೇ ದಿವಸಕ್ಕೆ ನಾವು ಮೆಟ್ಟಿಲನ್ನು ಹತ್ತಲಿಕ್ಕಾಗೋದಿಲ್ಲ. ಇವತ್ತು 10 ನಿಮಿಷ ಮಾಡಿದರೆ ನಾಳೆ ದಿವಸ 20 ನಿಮಿಷ ಆಗ್ತದೆ, ಅದೇ ಅರ್ಧ ಗಂಟೆ ಆಗ್ತದೆ, ಅದೇ 1 ಗಂಟೆ ಆಗ್ತದೆ, ಅದೇ 2 ಗಂಟೆ ಆಗ್ತದೆ. ಒಂದೇ ಕ್ಷಣಕ್ಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಟ್ರೈನ್ ಅಪ್ ಮಾಡಬೇಕು. ಏನೇನನ್ನೋ ಟ್ರೈನ್ ಅಪ್ ಮಾಡಿ ಏನೇನೋ ಮಾಡ್ತಾರಂತೆ, ನಾಯಿಯನ್ನು ಹುಲಿಯನ್ನು ಯಾವುದ್ಯಾವುದನ್ನು ಟ್ರೈನ್ ಮಾಡ್ತಾರಂತೆ, ಮನಸ್ಸನ್ನು ಟ್ರೈನ್ ಮಾಡಲಿಕ್ಕಾಗೋದಿಲ್ವ? ಗಂಟೆಗಟ್ಟಲೆ ನಾವು ತೀರ್ಮಾನ ಮಾಡುವುದರಲ್ಲಿ ಉಂಟು. ಕಣ್ಣು, ಕಿವಿ, ಇಂದ್ರಿಯಗಳು ಇವತ್ತು ಈ ಜನ್ಮದಲ್ಲಿ ಕೇಳದಿದ್ರೂ ಪರವಾಗಿಲ್ಲ, ಹಾಳು ಬಿದ್ದೋಗ್ಲಿ, ಮುಂದಿನ ಜನ್ಮದಲ್ಲಿ ಕೊಡು ಅಂತ ಕೇಳುವ. ಮುಂದಿನ ಜನ್ಮದಲ್ಲಿ ಈ ಇಂದ್ರಿಯಗಳು ಸಾರ್ಥಕವಾಗುವಂತೆ ಮಾಡು ಅಂತ ಕೇಳಿಕೊಳ್ಳುವ. ಹಾಗೆ ಅಂತ ಹೇಳಿಕೊಂಡು ಈ ಜನ್ಮದಲ್ಲಿ ಆಗುವುದಿಲ್ಲ ಅಂತ ಹೇಳಿಕೊಂಡು ಇದನ್ನು ಬೇಕಾಬಿಟ್ಟಿಯಾಗಿ ಉಪಯೋಗಿಸಿಕೊಳ್ಳೋದಲ್ಲ. ಅದನ್ನು ಆರಂಭದಲ್ಲಿ ಟ್ರೈನ್ ಅಪ್ ಮಾಡುವಂತಹದ್ದು ನಮ್ಮ ಕೈಯಲ್ಲಿ ಉಂಟು. ಅದಕ್ಕೋಸ್ಕರವಾಗಿ ನಮಗೆ ಈ ಚಿಂತನೆಯನ್ನು ಆರಂಭದಿಂದ ಏನು ಕೇಳಿದ್ರೆ ಇದೆಲ್ಲ ಬೇಸಿಕ್. ಮಯಿ ಸ್ಥಿತೋ ಮದಂಗೇಶೋ ಸ್ವತಂತ್ರೋ ವ್ಯಾಪ್ತವಾದ ಹರಿಹಿ, ಈ ಚಿಂತನೆ ನಾವು ಮಾಡಬೇಕು. ಇದನ್ನು ಆರಂಭದಲ್ಲಿ ಇಟ್ಟುಕೊಳ್ಳುವ. ನಮ್ಮ ದಿನನಿತ್ಯದ ಪೂಜೆಯಲ್ಲಿ, ನಮ್ಮ ದಿನನಿತ್ಯದ ದೇವರ ನಮ್ಮ ಸಂಧ್ಯಾವಂದನೆಯಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನರಿ ಸರ್ವಕರ್ತ ಅಂತ ಹೇಳಿಕೊಂಡು ಅವನನ್ನು ಚಿಂತನೆ ಮಾಡುವ. ಸ್ವತಂತ್ರ ಕರ್ತ ಕಾರಯೇ ದ್ಯಜ, ಅವನು ಎಲ್ಲವನ್ನೂ ಕೂಡ ಸ್ವತಂತ್ರವಾಗಿ ಮಾಡ್ತಾನೆ. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕೆಲಸಗಳನ್ನು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಇಂದ್ರಿಯಗಳಲ್ಲಿ ಮಾಡ್ತಾನೆ ಎಂಬ ಚಿಂತನೆ, ಆರಂಭದ ಚಿಂತನೆಯನ್ನು ಇಟ್ಟುಕೊಂಡು ನಾವು ಮೆಟ್ಟಿಲು ಹತ್ತಬೇಕು. ಒಂದೇ ದಿವಸ ನಾನು ಕೊನೆಯ ಮೆಟ್ಟಿಲು ಹತ್ತುತ್ತೇನೆ ಅಂತ ಹೇಳಿದ್ರೆ ಜಾರಿ ಬೀಳಬೇಕಾದಂತಹ ಪ್ರಸಂಗ. ಅದಕ್ಕೋಸ್ಕರವಾಗಿ ಮೊದಲಿಗೆ ನಾವು ಮಾಡಬೇಕಾದ ಏನು ಕೇಳಿದ್ರೆ ಟ್ರೈನ್ ಅಪ್ ಮಾಡಬೇಕು, ಮನಸ್ಸಿಗೆ ಟ್ರೈನ್ ಅಪ್ ಮಾಡಬೇಕು. ನನಗೆ ಇವತ್ತು 15 ನಿಮಿಷ ಕೂರ್ಲಿಕ್ಕಾಯ್ತು, ನನಗೆ ಇವತ್ತು 15 ನಿಮಿಷ ಜಪ ಮಾಡಲಿಕ್ಕಾಯ್ತು, ಸಾಕು. ನೀನು ಇವತ್ತೇ ಒಂದು ದಿವಸ ನೀನು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಕೂರ್ತೇನೆ ಅಂತ ಹೇಳಿದ್ರೆ 1 ಗಂಟೆ, ಅರ್ಧ ಗಂಟೆ, 3/4 ಗಂಟೆ ಕೂತು ಮಾಡಿದ್ದೇನು ಅಂತ ಪ್ರಶ್ನೆ ಬರ್ತದೆ. ಅದಕ್ಕಿಂತ ಇವತ್ತು 15 ನಿಮಿಷದಲ್ಲಿ ನೀನು ಪೂಜೆ ಮುಗಿಸಿದ್ಯಾ, ಮಾಡು, ಪರವಾಗಿಲ್ಲ. ಹಾಗೆ ಅಂತೇಳಿ ನಾಳೆಯೂ ಕೂಡ 15 ನಿಮಿಷಕ್ಕೆ ಪೂಜೆ ಮುಗಿಸಬೇಡ. ನಾಳೆ ಆಗುವಾಗ ಅದನ್ನು 12 ನಿಮಿಷಕ್ಕೆ, 15 ನಿಮಿಷಕ್ಕೆ, 20 ನಿಮಿಷಕ್ಕೆ ಮುಂದುವರಿಸಿಕೊಂಡಾಗ ಯಾವುದ್ಯಾವುದೋ ಕೇಳ್ತಂತೆ ಮನಸ್ಸು ಕೇಳೋದಿಲ್ವಾ? ಕೇಳ್ತದೆ. ಕೇಳಲಿಕ್ಕೆ ಸಮಯ ಬೇಕು. ಅದನ್ನು ಕೇಳುವಂತಹ ರೀತಿಯಲ್ಲಿ ನಾವು ಟ್ರೈನ್ ಅಪ್ ಮಾಡಿದೆವು ಅಂತ ಹೇಳಿದ್ರೆ ಕೇಳ್ತದೆ. ಅದಕ್ಕೆ ಇದನ್ನು ನಮ್ಮ ದೇಹಕ್ಕೇನೆ ಸಂಬಂಧಪಟ್ಟುಕೊಂಡು ಹೇಳ್ತಾ ಇದ್ದಾರೆ. ದೇಹ ಇದೊಂದು ಅರಮನೆಯಲ್ಲಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಸಾಲು ಆಗಿರತಕ್ಕಂತಹ ಕನ್ನಡಿಯಲ್ಲಿ ಪ್ರತಿಬಿಂಬಿಸ್ತದೆ. ಯಾವುದು? ನಮ್ಮದೇ ಪ್ರತಿಬಿಂಬ. ನಾವು ಕನ್ನಡಿಯನ್ನು ನೋಡಿಕೊಂಡಾಗ ನಮ್ಮದೇ ಪ್ರತಿಬಿಂಬ ಅಲ್ಲಿ ಕಾಣುವಂತಹದ್ದು, ನಾವು ಮಾಡುವಂತಹದ್ದು ಇಂದ್ರಿಯಗಳಲ್ಲಿಯೇ ಗೊತ್ತಾಗ್ತದೆ. ಅದಕ್ಕೋಸ್ಕರವಾಗಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಇದು ಸಾಲು ಆಗಿರತಕ್ಕಂತಹ ಕನ್ನಡಿಗಳು. ಇನ್ನು ಭಗವಂತನಿಗೆ ಮಂಟಪ ಯಾವುದು ಅಂತ ಕೇಳಿದ್ರೆ, ಅಯ್ಯೋ ದೇವರೇ, ನನ್ನಲ್ಲಿ ಮಂಟಪ ಇಲ್ಲ ರೀ, ನನ್ನಲ್ಲಿ ಬೆಳ್ಳಿಯ ಮಂಟಪ ಇಲ್ಲ, ನನ್ನಲ್ಲಿ ಬಂಗಾರದ ಮಂಟಪ ಇಲ್ಲ, ಅಯ್ಯೋ ನನ್ನ ಹತ್ರ ನಮ್ಮ ಮನೆಯಲ್ಲಿ ಇರುವಂತಹದ್ದು ಯಾವುದು? ಕೇವಲ ಒಂದು ಮರದ ಮಂಟಪ, ಅದರಲ್ಲಿ ದೇವರು ಬಂದು ಕೂರ್ತಾನೋ ಇಲ್ವೋ ಗೊತ್ತಿಲ್ಲ. ಯಾಕ್ರೀ ಕೂರೋದಿಲ್ಲ? ನಿನಗೆ ಮನಸ್ಸುಂಟು ಅಂತ ಆದರೆ ದೇವರು ಯಾವುದ್ಯಾವುದೋ ಕಲ್ಲಿನಲ್ಲಿ ಬಂದು ಕುತ್ಕೊಳ್ತಾನಂತೆ, ಯಾವುದ್ಯಾವುದೋ ವ್ಯವಸ್ಥೆಯಲ್ಲಿ ಬಂದು ಕುತ್ಕೊಳ್ತಾನಂತೆ,
ವಿಠಲನಿಗೆ ಏನು ಅಲ್ಲಿ ಪುಂಡರೀಕ ಕೊಟ್ಟದ್ದು ಅವನಿಗೆ ಬಂಗಾರದ ಇಟ್ಟಿಗೆ ಅಲ್ಲ, ಅಥವಾ ಬಂಗಾರದ ಆಸನ ಕೊಟ್ಟದ್ದಲ್ಲ. ಬಂದಿದ್ಯಲ್ಲ, ನಾನು ಅಪ್ಪ ಅಮ್ಮನ ಸೇವೆ ಮಾಡ್ತಾ ಇದ್ದೇನೆ, ಈ ಇಟ್ಟಿಗೆಯಲ್ಲಿ ನಿಂತುಕೋ ಅಂತ ಹೇಳಿಕೊಂಡು ಇಟ್ಟಿಗೆ ಕೊಟ್ಟದ್ದು ಅವನಿಗೆ. ಅದೇ ತಾನೇ ಇಟ್ಟಿಗೆಯಲ್ಲಿ ನಿಂತುಕೊಂಡದ್ದವನು, ಅದೇ ಇಟ್ಟಿಗೆಯಲ್ಲಿ ನಿಂತುಕೊಂಡದ್ದು ಭಗವಂತ. ಆದರೆ ಅವನು ನೋಡಿದ್ದೇನು ಕೇಳಿದ್ರೆ ಅವನ ಒಳಗಿರತಕ್ಕಂತಹ ಭಕ್ತಿ. ಅದೇ ರೀತಿಯಾಗಿ ಇದನ್ನ ಹೇಳ್ತಾರೆ. ಭಗವಂತನ ಮಂಟಪ ಯಾವುದು, ವಿಹಾರಕ್ಕೆ ಮಂಟಪ ಯಾವುದು ಅಂತ ಕೇಳಿದ್ರೆ ನಾವು ಈ ಮನಸ್ಸು ಒಳ್ಳೆಯ ಇದೊಂದು ಮನಸ್ಸು ಉದ್ಯಾನವನ. ನಾವು ಯಾವ ರೀತಿಯಾಗಿ ನಮ್ಮ ಮನಸ್ಸಿಗೆ ಆನಂದವಾಗಬೇಕು, ಆಹ್ಲಾದವಾಗಬೇಕು ಅಂತ ಹೇಳಿಕೊಂಡು ಸಮುದ್ರದ ಬಳಿಗೆ ಹೋಗ್ತೇವೆ, ಅಥವಾ ಕೆರೆಯ ಬಳಿಗೆ ಹೋಗ್ತೇವೆ, ನದಿಯ ಬಳಿಗೆ ಹೋಗ್ತೇವೆ, ಅಥವಾ ಇನ್ನಿತರ ಯಾವುದೋ ಒಂದು ನಮ್ಮ ಕ್ಷೇತ್ರಗಳಿಗೆ ನಮ್ಮದು ಪ್ರಯಾಣ ಇರ್ತದೆ. ಆದರೆ ಭಗವಂತನಿಗೆ ಯಾವುದು ವಿಹಾರ ಸ್ಥಾನ ಅಂತ ಕೇಳಿದ್ರೆ ಮನಸ್ಸು ಶುದ್ಧವಾಗಿರತಕ್ಕಂತಹ ಮನಸ್ಸಲ್ಲಿ ಭಗವಂತ ವಿಹಾರವನ್ನ ಮಾಡ್ತಾನೆ. ಇದನ್ನ ಹೇಳ್ತಾರೆ. ಇದು ಇನ್ನು ಶ್ವಾಸೋಚ್ಛ್ವಾಸ ಹುಟ್ಟಿದ ದಿವಸದಿಂದ ಆರಂಭದಿಂದಾಗಿ ಇಲ್ಲಿಯ ತನಕ ಡೇಟ್ ಆಫ್ ಬರ್ತ್ ಗೊತ್ತಿದೆ, DOB ಗೊತ್ತಿದೆ, DOD ಗೊತ್ತಿಲ್ಲ. ನಮ್ದು DOB ಗೊತ್ತಿದೆ, DOD ಗೊತ್ತಿದ್ರೆ ನಾವಿಷ್ಟೆಲ್ಲ ಹಾರಾಡ್ತಾನೆ ಇರಲಿಲ್ಲ. ನಮ್ದು DOD ಗೊತ್ತಿರದೆ ನಾವಿಷ್ಟೆಲ್ಲ ಅನರ್ಥಗಳಕ್ಕೆ ಒಳಗಾಗ್ತಾ ಇದ್ದೇವೆ. DOB ಅನ್ನು ಎಲ್ಲ ಕಡೆಗಳಲ್ಲೂ ಮೆನ್ಷನ್ ಮಾಡ್ತೇವೆ, ಆದರೆ DOD ಅದಾದ್ಮೇಲೆ ಗೊತ್ತಾಗುವಂತಹದ್ದು. ಆದರೆ ಹೇಳ್ತಾರೆ ಈ ಒಳಗಿರತಕ್ಕಂತಹದ್ದು ಏನು ಶ್ವಾಸೋಚ್ಛ್ವಾಸ, ಇದು ವಿಹಾರವನ್ನು ಮಾಡಲಿಕ್ಕೆ ಇದು ಚಾಮರ. ಬುದ್ಧಿ, ಒಳ್ಳೆಯ ಸ್ತ್ರೀ, ಬುದ್ಧಿಯನ್ನ ಸ್ತ್ರೀಗೆ ಹೋಲಿಸ್ತಾರೆ. ಯಾಕೆ ಕೇಳಿದ್ರೆ ಸ್ತ್ರೀಯ ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ ಚಂಚಲ. ಅವಳು ಸ್ಥಿರವಾಗಿ ಒಂದು ವಿಷಯದಲ್ಲಿ ಅಥವಾ ಯಾವುದೋ ಒಂದು ವಿಷಯದಲ್ಲಿ ತಾವು ಗಟ್ಟಿಯಾಗಿ ಅದನ್ನು ಬಿಡುವುದಿಲ್ಲ. ಅದಕ್ಕೋಸ್ಕರವಾಗಿ ಬುದ್ಧಿ ಅದನ್ನ ಸ್ತ್ರೀಗೆ ಹೋಲಿಸ್ತಾರೆ. ಇದು ಏನಾಗಿದೆ ಕೇಳಿದ್ರೆ ಆ ಭಗವಂತನಿಗೆ ಅರ್ಪಿಸಬೇಕು. ಈ ಸ್ತ್ರೀಯನ್ನ ಭಗವಂತನಿಗೆ ಕೊಡಬೇಕು. ಭಗವಂತ ಪುರುಷ, ನಾವು ಸ್ತ್ರೀ. ಹೇಳ್ತಾರಲ್ಲ, ನೀ ಗಂಡ, ನಾ ಹೆಂಡತಿ, ಗಂಡ ಮಾಡಿದ ಪುಣ್ಯ ಎಂಬಂತಹ ದಾಸರ ಪದ್ಯದಲ್ಲಿ ನೀ ಗಂಡ ನಾ ಹೆಂಡತಿ ಅಂತ ಹೇಳಿದಾಗ ಗಂಡ ಹೆಂಡತಿಯ ಸಂಬಂಧ ನಮ್ದಾಗಬೇಕು. ಭಗವಂತ ಹೆಂಡತಿಯಾಗಬೇಕು, ನಾವು ಗಂಡಂದಿರಾಗಬೇಕು. ಯಾಕೆ ಕೇಳಿದ್ರೆ ನಮ್ಮನ್ನು ನಾವು ಭಗವಂತನಿಗೆ ಅರ್ಪಿಸಬೇಕು. ಆವಾಗ ಆಗ್ತದೆ. ಆವಾಗ ಇನ್ನು ಮಲಗುವುದು ಯಾವುದು ಕೇಳುವುದು, ನಾವು ಶಯನ ಮಾಡ್ತೇವೆ. ಶಯನ ಮಾಡಿದ್ದು ಪ್ರಣಂ ಉರಸ ಶಿರಸ ದೃಷ್ಟ್ಯ ಮನಸ ವಚಸಾದತ ಪದ್ಭ್ಯಾಂ ಕರಾಭ್ಯಾಂ ಬಾಹುಭ್ಯಾಂ ಪ್ರಣಾಮ ಅಷ್ಟಾಂಗೈರಿತಃ ಅಂತ 8 ವಿಧವಾಗಿರತಕ್ಕಂತಹ ನಮಸ್ಕಾರವನ್ನು ಹೇಳ್ತಾರೆ. ಶಿರಸ ಉರಸ ದೃಷ್ಟ್ಯ ಅಂತ ನಮ್ಮ ಶಿರಸ್ಸು ತಾಗಬೇಕು, ಎದೆ ತಾಗಬೇಕು. ಶಿರಸ ದೃಷ್ಟಿ ಮನಸ್ಸು ದೇವರಲ್ಲಿರಬೇಕು, ಮನಸ್ಸು ದೇವರಲ್ಲಿರಬೇಕು. ದೇವರ ವಿಚಾರವನ್ನ ಹೇಳ್ತಾ ಇರಬೇಕು. ಮನಸ ವಚಸಾದ ಪದ್ಭ್ಯಾಂ ಕರಾಭ್ಯಾಂ, ಪದ್ಭ್ಯ ಕರಾಭ್ಯ ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಿತವಾಗಬೇಕು. ಹೀಗಿದ್ದಾಗ ಮಾತ್ರ ಆವಾಗ ಇದೆಲ್ಲವೂ ಕೂಡ ಸಾರ್ಥಕ ಅನ್ನಿಸಿಕೊಳ್ತದೆ. ಇದನ್ನ ಮಾಡಬೇಕು ಯಾರು ಗೊತ್ತುಂಟ? ಇದಕ್ಕೆ ಭಗವಂತನೇ ಮಾಡಬೇಕು. ಭಗವಂತ ಈ ಜನ್ಮದಲ್ಲಿ ಎಷ್ಟಾಗ್ತದೋ ಗೊತ್ತಿಲ್ಲ, ಬರುವ ಜನ್ಮದಲ್ಲಿ ಈ ಜನ್ಮದಲ್ಲಿ ಸಾಧನೆಯನ್ನ ಮಾಡ್ತೇನೆ, ಮಾಡುವಂತಹ ಪ್ರಯತ್ನವನ್ನ ಪಡ್ತೇನೆ. ಬರುವ ಜನ್ಮದಲ್ಲಿ ಇನ್ನಷ್ಟು ನನ್ನಿಂದ ಪ್ರಯತ್ನವನ್ನ ಮಾಡಿಸಿ ನಿನ್ನಲ್ಲಿಗೆ ಕರೆಸಿಕುವಂತೆ ಎಂಬಂತಹ ಪ್ರಾರ್ಥನೆಯನ್ನ ಮಾಡುವ ಮೂಲಕವಾಗಿ ಜಗನ್ನಾಥದಾಸರು ನಮ್ಮನ್ನ ಉದ್ಧಾರ ಮಾಡ್ತಾ ಇದ್ದಾರೆ. ಜ್ಞಾನಿಗಳ ಲಕ್ಷಣ ಅದಕ್ಕೋಸ್ಕರವಾಗಿ ಅದನ್ನ ನಿತ್ಯದಲ್ಲೂ ಕೂಡ ನಾವು ಮಾಡುವಂತಹ ನಮ್ಮ ವಿಚಾರಗಳಲ್ಲಿ, ನಮ್ಮ ಕರ್ತವ್ಯಗಳಲ್ಲಿ, ನಮ್ಮ ಕೆಲಸಗಳಲ್ಲಿ ಇದನ್ನ ಅಳವಡಿಸಿಕೊಳ್ಳೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.